ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀಶಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಪದಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮದ್ವೇಷಪ್ರಿಯಕಾರಕಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯಥೋ ಅನ್ವಯಾತಿತರತ ಅರ್ಥೇಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗೋಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ಶ್ರೀ ಭಗವಂತ ವೇದವ್ಯಾಸ ರೂಪದಿಂದ ವಿರಚಿಸಿದ ಭಾಗವತ ಗ್ರಂಥದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತಿನ ದಿವಸ 3ನೆಯ ದಿವಸ. ನಿನ್ನೆಯ ತನಕ ಕಥೆ ಬಂದಾಗ ಪರೀಕ್ಷಿತ ಅಶ್ವತ್ಥಾಮಾಚಾರ್ಯರು ದುರ್ಯೋಧನದಿಂದ ಧೂಳಿನ ಅಭಿಷೇಕ ಮಾಡಿಕೊಂಡು ತಮ್ಮ ಶಿಬಿರದಲ್ಲಿ ಮಲಗಿದ್ದ ಪಾಂಡವ ಪುತ್ರರು ಹಾಗೂ ದೃಷ್ಟದ್ಯುಮ್ನನನ್ನು ಶಿರಚ್ಛೇದನ ಮಾಡಿದರು. ಶಿರಚ್ಛೇದನ ಮಾಡಿಕೊಂಡು ಬಂದಾಗ ಅದನ್ನು ಅಲ್ಲಿ ಒಬ್ಬರು ಹಸ್ತಿನಾಪುರದಲ್ಲಿರುವ ಅರ್ಜುನನಿಗೆ ತಿಳಿಸಿದರು. ಪಾಂಡವರಿಗೆ ತಿಳಿಸಿದಾಗ ಅರ್ಜುನ ಬೆನ್ನತ್ತಿದ. ಅದರ ಸ್ವಲ್ಪ ಕಥೆಯ ವ್ಯತ್ಯಾಸವನ್ನು ನಿನ್ನೆ ಹೇಳಿದ್ದೇನೆ. ಬೆನ್ನತ್ತಿ ಬಂದಾಗ ಅಶ್ವತ್ಥಾಮಾಚಾರ್ಯರು ಯಾವಾಗ ತಮ್ಮ ಕೈಯಲ್ಲಿ ಇನ್ನು ಓಡಲು ಆಗ್ತಾ ಇಲ್ಲ ಅಂದಾಗ ಎದುರಿಗೆ ನಿಂತುಕೊಂಡು ಬಿಟ್ಟು ಅರ್ಜುನನಿಗೆ ಮುಖ ಮಾಡಿ ನಿಂತು ಕ್ರೋಧದಿಂದ ಕಣ್ಣುಗಳನ್ನು ಕೆಂಪಾಗಿಕೊಂಡು ಅಲ್ಲಿ ಇಂಥವನು ಹುಲ್ಲುಗಡ್ಡಿಯನ್ನು ತೆಗೆದುಕೊಂಡು ಬಿಟ್ಟು ಬ್ರಹ್ಮಶಿರೋ ಮಂತ್ರವನ್ನು ಬ್ರಹ್ಮಗಾಯತ್ರಿ ಮಂತ್ರವನ್ನು ಮಂತ್ರಿಸಿ ಅದನ್ನು ಬ್ರಹ್ಮಾಸ್ತ್ರವನ್ನಾಗಿ ಬಿಡ್ತಾರೆ. ಪಾಂಡವರ ಸಂತತಿ ನಿರ್ಮೂಲವಾಗಲಿ ಅಂತ, ಪಾಂಡವರ ವಂಶ ನಿರ್ವಂಶವಾಗಲಿ ಅಂತ ಹೇಳಿಬಿಟ್ಟು ಬಿಡ್ತಾರೆ. ಆವಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೀನು ಬ್ರಹ್ಮಾಸ್ತ್ರವನ್ನು ಬಿಡು ಅಂತ. ಅರ್ಜುನನೂ ಬಿಡ್ತಾನೆ. 2 ಬ್ರಹ್ಮಾಸ್ತ್ರಗಳು ಬಿದ್ದಾಗ ವೇದವ್ಯಾಸದೇವರು ಮಧ್ಯ ಬಂದು ನಿಲ್ತಾರೆ. ನೀವಿಬ್ಬರೂ ನಿಮ್ಮ ಅಸ್ತ್ರಗಳನ್ನು ಉಪಸಂಹಾರ ಮಾಡಿಕೊಳ್ಳಿ ಎಂದಾಗ ಅರ್ಜುನ ಉಪಸಂಹಾರ ಮಾಡಬೇಕು, ಮಾಡ್ತಾನೆ. ಅಶ್ವತ್ಥಾಮಾಚಾರ್ಯರು ಮಾಡಲ್ಲ ಅಂತಾರೆ. ಯಾಕೆ ಅಂದರೆ ಅವರಿಗೆ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಅವರು ಏನು ಮಾಡಿರ್ತಾರೆ, ಬ್ರಹ್ಮಚಾರಿತ್ವವನ್ನು ಕಳೆದುಕೊಂಡಿರ್ತಾರೆ. ಯಾವಾಗ ದುರ್ಯೋಧನ ನನ್ನ ಹೆಂಡತಿಯಲ್ಲಿ ನಿಮ್ಮ ಸಂತತಿಯಾಗಿ ನನ್ನ ಸಂತತಿಯು ಆಳವಾಗಲಿ ಅಂತ ಹೇಳಿದರು, ಆವಾಗ ಅಶ್ವತ್ಥಾಮಾಚಾರ್ಯರು ಮೌನವಾಗಿ ಸಮ್ಮತಿಸಿದರು. ಹಾಗಾಗಿ ಆ ಸಮ್ಮತಿಸಿದ್ದರಿಂದಲೇ ಅವರ ಬ್ರಹ್ಮಚರ್ಯ ನಾಶ ಆಯಿತು. ಬ್ರಹ್ಮಚರ್ಯ ನಾಶ ಆಯಿತು. ಹಾಗಾಗಿ ಆ ಉಪಸಂಹಾರ ಮಾಡುವ ಕ್ರಮ ಬಹಳ ಕಠಿಣ. ನೀವು ಪ್ರಯೋಗ ಮಾಡಬಹುದು, ಅದನ್ನು ವಾಪಸ್ ತೆಗೆದುಕೊಳ್ಳುವುದು ಬಹಳ ಕಷ್ಟ. ಆ ಶಕ್ತಿ ಅಶ್ವತ್ಥಾಮಾಚಾರ್ಯರಲ್ಲಿ ಹೋಗಿಬಿಟ್ಟಿತ್ತು. ಆವಾಗ ವೇದವ್ಯಾಸದೇವರು ಹೇಳ್ತಾರೆ, ಬಾಯಿಂದನಾದರೂ ಹೇಳು ನೀನು ತೆಗೆದುಕೊಂಡಿದ್ದೀನಿ ಅಂದಾಗ ಅವರು ಹೇಳ್ತಾನೆ, ಪಾಂಡವರಿಗೆ ಏನೂ ಆಗೋದಿಲ್ಲ, ಪಾಂಡವರಿಗೆ ಆಗದಿದ್ದಂಗೆ ನಾನು ತಿಳಿತೀನಿ, ಆದರೆ ಉತ್ತರೆಯ ಗರ್ಭದಲ್ಲಿದ್ದವನನ್ನು ನಾನು ರಕ್ಷಿಸಲ್ಲ, ಬ್ರಹ್ಮಾಸ್ತ್ರ, ಅದಕ್ಕೆ ನಾನು ಹಿಂತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ವೇದವ್ಯಾಸರು ಅದೃಶ್ಯರಾಗ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಬಿಡು, ನಾನು ರಕ್ಷಿಸ್ತೇನೆ, ನೋಡ್ತೀನಿ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಅಲ್ಲಿಯವರೆಗೆ ಬಂದಿತ್ತು. ಅರ್ಜುನ 2 ಅಸ್ತ್ರಗಳನ್ನು ಉಪಸಂಹಾರದಿಂದ ಮಾಡ್ತಾನೆ. ಆವಾಗ ಅಶ್ವತ್ಥಾಮನ ಬಳಿಗೆ ಅರ್ಜುನ ಬಂದುಬಿಟ್ಟು ಒಂದು ಪಶುವನ್ನು ಕಟ್ಟಿದ ಹಾಗೆ ಅಶ್ವತ್ಥಾಮಾಚಾರ್ಯನ ಕಟ್ಟಿಕೊಂಡು ಬಿಟ್ಟು ಸೀದಾ ಬಂದು ದ್ರೌಪದಿಯ ಪಾಡದಲ್ಲಿ ಹಾಕ್ತಾನೆ. ದ್ರೌಪದಿಯ ಪಾಡದಲ್ಲಿ ಹಾಕಿದರೆ ದ್ರೌಪದಿ ಯಾರ್ರಿ? ಸಾಕ್ಷಾತ್ ಭಾರತೀ ದೇವಿ.
ಅಂಥ ಮಹಾಮಹಿಮಳು ಏನು ಹೇಳ್ತಾಳೆ ಅವಳು? ಇವರು ಕೊಲೆ ಮಾಡಿದ್ದು, ಸಂಹಾರ ಮಾಡಿದ್ದು ಅವಳ ಮಕ್ಕಳನ್ನು. ಅವಳು ಹೇಳ್ತಾಳೆ ಅರ್ಜುನನಿಗೆ, ಹೀಗೆಲ್ಲ ಮಾಡಬಾರದು, ಇವರು ಬ್ರಾಹ್ಮಣರು, ಇವರು ನಿನ್ನ ಗುರುಗಳ ಪುತ್ರರು, ದ್ರೋಣಾಚಾರ್ಯರ ಪುತ್ರರು, ಗುರುಗಳಿಗೆ ಸಮಾನ, ಇವರನ್ನು ಹತ್ಯೆ ಮಾಡಬಾರದು, ಇವರನ್ನು ಹೀಗೆಲ್ಲ ಮಾಡಬಾರದು, ಬಿಟ್ಟುಬಿಡು ಅಂತ ಹೇಳ್ತಾಳೆ. ಆವಾಗ ಯಾಕೆ ಅಂದರೆ ಎಷ್ಟೋ ಜನ ತನ್ನ ಮಕ್ಕಳನ್ನು ಯುದ್ಧದಲ್ಲಿ ಕಳೆದುಕೊಂಡು ಗೋಳಾಡುವುದನ್ನು ನೋಡಿದ್ದಾರೆ. ಪುತ್ರ ಶೋಕದಿಂದ ತಾನು ಕಣ್ಣೀರಿಡ್ತಿದ್ದಾಳೆ ದ್ರೌಪದಿ. ಅದೇ ರೀತಿ ಅಶ್ವತ್ಥಾಮನ ತಾಯಿಯೂ ಕೂಡ, ಕೃಪೆಯೂ ಕೂಡ ಬಳಲಬಾರದು ಪುತ್ರಶೋಕದಿಂದ ಅಂದಾಗ, ಈಗ ನೋಡಿ, ಇವರಿಗೆ ಆದಿತಾಯಿನ ಅಂತಾರೆ. ಇದರ ಮಲಗಿದ್ದವರನ್ನು ಸಂಹಾರ ಮಾಡಿದವರಿಗೆ, ಹೆಂಗಸರನ್ನು ಸಂಹಾರ ಮಾಡಿದವರಿಗೆ, ಶಿಶುಗಳನ್ನು ಸಂಹಾರ ಮಾಡಿದವರಿಗೆ 6 ತರಹ ಆದಿತಾಯಿನ ರೂಪದಲ್ಲಿ ಇವರಿಗೆ ಕ್ಷಮೆ ಇಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇವನು ಆದತಾಯಿನ, ಇವನು ನಿರಪರಾಧಿಗಳ ಮಲಗಿದ್ದ ಬಾಲಕರನ್ನು ಸಂಹರಿಸಿದ್ದಾನೆ. ಮದ್ಯಪಾನದಿಂದ ಮದ ಏರಿದವರನ್ನು, ಪ್ರಜ್ಞೆ ತಪ್ಪಿದವರನ್ನು, ನಿದ್ದೆ ಮಾಡುತ್ತಿದ್ದವರನ್ನು, ಬಾಲಕರನ್ನು, ಸ್ತ್ರೀಯರನ್ನು, ಬುದ್ಧಿ ಇಲ್ಲದವರನ್ನು, ಶರಣಾಗತರನ್ನು, ರಥ ಕಳೆದುಕೊಂಡು ಕೆಳಗೆ ನಿಂತು ಭಯಗೊಂಡವರನ್ನು, ಶತ್ರುಗಳಾದರೂ ಧರ್ಮಜ್ಞನಾದರೂ ಕೊಲ್ಲು ಕೂಡ್ಕೊಡುವುದು ಅಂತ ಶಾಸ್ತ್ರದಲ್ಲಿದೆ. ಹಾಗಾಗಿ ನಿನ್ನ ಮಕ್ಕಳನ್ನು ಕೊಂದವನ ತಂದೆಯನ್ನು ತಂದು ನಿನ್ನ ಕಾಲಬುಡದಲ್ಲಿ ಚೆಲ್ಲುವೆನು ಎಂದು ಅರ್ಜುನನ ಪ್ರತಿಜ್ಞೆ ಮಾಡಿರ್ತೀಯ, ಹಾಗೆ ಮಾಡು ಅಂತ ಹೇಳ್ತಾರೆ. ದ್ರೌಪದಿ ಮಾಡಬೇಡ ಅಂತಾಳೆ. ಭೀಮಸೇನ ಇವನು ಕ್ಷಮೆಗೆ ಅರ್ಹನಲ್ಲ, ಇವನು ನೀನು ಮಾಡಬೇಕು, ಇವನು ಸಂಹಾರ ಮಾಡು ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಅವಾಗ ಹೇಳ್ತಾನೆ, ದ್ರೌಪದಿ ಹೇಳಿದ್ದು ಸರಿ ಇದೆ, ಭೀಮಸೇನ ಹೇಳಿದ್ದು ಸರಿ ಇದೆ, ನೀನು ತಿಳಿದಿದ್ದು ಮಾಡು ಅರ್ಜುನ ಅಂತ ಹೇಳ್ತಾನೆ. ಯಾಕೆ ಅಂದರೆ ಆತತಾಯರಿಗೆ ಕ್ಷಮೆ ಇಲ್ಲ, ಸಂಹಾರಕ್ಕೆ ಯೋಗ್ಯರವರು, ಸಂಹಾರ ಮಾಡಬೇಕು. ಆದರೆ ಗುರುಪುತ್ರ ಗುರುವಿಗೆ ಸಮಾನ, ಹೇಗೆ ಸಂಹಾರ ಮಾಡಬೇಕು? ಆವಾಗ ಬಂದಾಗ ಅರ್ಜುನನಿಗೆ ಯೋಚನೆ ಮಾಡ್ತಾನೆ. ಅರ್ಜುನ ಧರ್ಮದ ರಹಸ್ಯವನ್ನು ಯೋಚನೆ ಮಾಡಿಬಿಟ್ಟು ಅರ್ಜುನ ಏನು ಮಾಡ್ತಾನೆ ಅಂತಂದರೆ, ಅಶ್ವತ್ಥಾಮನ ಹಣೆಯಲ್ಲಿ ಮಣಿ ಇರುತ್ತೆ ಒಂದು, ಆ ಮಣಿಯಿಂದ ಅವನಿಗೆ ಶೋಭೆ ವರ್ಚಸ್ಸಿರುತ್ತೆ. ಆ ಮಣಿಯನ್ನು ಖಡ್ಗದಿಂದ ಕತ್ತರಿಸಿ ತೆಗೆದು ಬಿಡ್ತಾನೆ. ವಿಮುಚ್ಯ ರಶನಾಬ್ಧಂ ಬಾಲಹತ್ಯ ಹತಪ್ರಭಂ ತೇಜಸಾ ಮಣಿನಾಹೀನಂ ನಿರಾಯಾಪಯತ್. ಹೀಗೆ ಮಕ್ಕಳನ್ನು ಕೊಂದು ಬಾಲಹತ್ಯೆಯನ್ನು ಮಾಡಿದ್ದರಿಂದಲೇ ಅಶ್ವತ್ಥಾಮನ ತೇಜಸ್ಸು ಹೋಗಿರುತ್ತೆ. ಈ ಮಣಿಯನ್ನು ತೆಗೆದುಕೊಂಡ ತಕ್ಕ ತನ್ನ ಸಾಮರ್ಥ್ಯವನ್ನು ಎಲ್ಲವನ್ನು ಕಳೆದುಕೊಂಡು ಬಿಡ್ತಾರೆ. ಅವನನ್ನು ಕಟ್ಟಿನಿಂದ ಬಿಡಿಸಿ ಶಿಬಿರದಿಂದ ಹೊರಕ್ಕೆ ಆಡುತ್ತಾನೆ ಅರ್ಜುನ. ಅಂದರೆ ಬ್ರಾಹ್ಮಣ ಎಷ್ಟೇ ನೀಚ ಆದರೂ ಅವನನ್ನು ಬಂಧಿಸಬಹುದು, ಅವನ ಸ್ವತ್ತನ್ನು ಹರಾಜು ಅಪಹರಿಸಬಹುದು, ಗಡೀಪಾರು ಮಾಡಬಹುದು. ಆದರೆ ಅವನಿಗೆ ಮರಣಕ್ಕೆ ಸಮನಾದ ಮರಣದಂಡನೆಯನ್ನು ದೈಹಿಕವಾಗಿ ಸಲ್ಲಲಾರದು ಬ್ರಾಹ್ಮಣನಿಗೆ ಅಂತ ಇದನ್ನು ಅಶ್ವತ್ಥಾಮನು ಕಂಡ ಕನಸು ಅಂತ ಹೇಳ್ತಾರೆ ಇವರು ಭಾಗ. ಆಮೇಲೆ ದ್ರೌಪದಿ ತನ್ನ ಮಕ್ಕಳಿಗೆ ದ್ರೌಪದಿ ಸಮೇತರಾಗಿ ಎಲ್ಲರೂ ತಮ್ಮ ಮೃತ ಬಾಂಧವರಿಗೆ ಮಾಡಬೇಕಾದ ದಾದಿಕ ಉತ್ತರ ಕ್ರಿಯೆಗಳನ್ನು ಮಾಡ್ತಾರೆ. ಅವನು ಗರ್ಭವನ್ನು ಸುಡಲು ಬಂದ ಅಸ್ತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಹೊಟ್ಟೆಯಲ್ಲಿ ನಿಂತುಕೊಂಡು ಬಿಟ್ಟು ಆ ಗರ್ಭವನ್ನು ಒಳಗೆ ಪ್ರವೇಶಿಸಿ, ಶ್ರೀಕೃಷ್ಣ ಪರಮಾತ್ಮ ನೋಡಿ, ಯಾಕೆಂದರೆ ಅವನಿಗೆ ಪರೀಕ್ಷಿತ ರಾಜ ಇದ್ದಾರಲ್ಲ, ಅವನಿಗೆ ಪರೀಕ್ಷಿತ ಅಂತ ಯಾಕೆ ಅದು ಬಂತು, ಸುತ್ತಲೂ ಅವ ಗರ್ಭದ ಸುತ್ತಲೂ ತಿರುಗ್ತಾ ಇರ್ತಾನೆ ಭಗವಂತ ರಕ್ಷಣೆಗೋಸ್ಕರ. ಭಗವಂತ ಮನಸ್ಸು ಮಾಡಿದರೆ ಭಗವಂತ ಇವನನ್ನು ರಕ್ಷಿಸಬೇಕು ಅಂದರೆ ಯಾರು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ಬ್ರಹ್ಮಾಸ್ತ್ರ ಏನೂ ಮಾಡಲಿಕ್ಕಾಗಲ್ಲ. ಆ ಮಗು ಏನಾಗಿರುತ್ತೆ ಗರ್ಭದಲ್ಲಿ ನೋಡ್ತಾ ಇರುತ್ತೆ, ನನ್ನ ಸುತ್ತ ಏನು ತಿರುಗ್ತಾ ಇದ್ದಾರ, ದೇವರು ತಿರುಗ್ತಾ ಇದ್ದಾನೆ, ಹೇಗೆ ತಿರುಗ್ತಾ ಇದೆ ನೋಡ್ತಿದ್ದಕ್ಕೆ ಹಾಗೆ ಪರೀಕ್ಷೆ ಮಾಡುತ್ತಾ ತಿರುಗುತ್ತಿದ್ದರಿಂದ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬರುತ್ತೆ. ವಿಷ್ಣುವಿಂದ ರಕ್ಷಿಸಲಾದ್ದರಿಂದ ವಿಷ್ಣುರಾತ ಅಂತಲೂ ಅವನಿಗೆ ಹೆಸರಿರುತ್ತೆ.
ಆಮೇಲೆ ಮುಂದೆ ಏನಾಗುತ್ತೆ ಅಂತಂದರೆ ಅದು ಮಗು ಹುಟ್ಟತ್ತೆ. ಆ ಹುಟ್ಟ ಟೈಮ್ನಲ್ಲಿ ಭಗವಂತ ಅಲ್ಲಿಂದ ಹೋಗ್ತಾನೆ. ಆಗ ಮಗು ಸತ್ತು ಹುಟ್ಟತ್ತೆ. ಪರೀಕ್ಷಿತ ರಾಜ ಅವನ ಹೆಸರು ಮುಂದೆ ಬರುತ್ತೆ. ಅವನು ಸತ್ತು ಹುಟ್ಟುತ್ತಾನೆ. ಆವಾಗ ಏನಾಗತ್ತೆ ಅಂತಂದರೆ ಇವಳು ಕೇಳ್ಕೊಳ್ತಾಳೆ ಉತ್ತರಾದೇವಿ ಕೇಳಿದ್ರೆ ಭಗವಂತನಿಗೆ ಮಹಾಭಾಗ ನೀನೇ ರಕ್ಷಿಸಬೇಕು ಅಂದರೆ ಕೃಷ್ಣ ಪರಮಾತ್ಮನ ಕೈಯಲ್ಲಿ ಹಿಡಿದು ಆ ಮಗುವಿಗೆ ಪುನರ್ಜನ್ಮವನ್ನು ಕೊಡ್ತಾನೆ. ಅದು ಚರಮ ಶರೀರ ಪರೀಕ್ಷಿತ ರಾಜನಿಗೆ. ಇದೇ ಕೊನೆಯ ಜನ್ಮ ಪರೀಕ್ಷಿತ ರಾಜನಿಗೆ. ಅವನು ಅಪರೋಕ್ಷ ಜ್ಞಾನಿ. ಅಲ್ಲಿಂದ ಅವನು ವೈಕುಂಠಕ್ಕೆ ಹೋಗ್ತಾನೆ. ಹಾಗೆ ಅವನು ಪರೀಕ್ಷಿತ ರಾಜ. ಅವನನ್ನು ಪರೀಕ್ಷಿತ ರಾಜ ಅಂತ ಕರೀತಾರೆ. ಅಲ್ಲಿಂದ ಮುಂದೆ ಅವನು ಕೃಷ್ಣ ಪಾಂಡವರು ಪಾರಾದ ಬಳಿಕ ಕೃಷ್ಣ ಏನು ಮಾಡ್ತಾನೆ, ದ್ವಾರಕೆಗೆ ಹೊರಡಲು ತಯಾರಾಗ್ತಾನೆ. ಆವಾಗ ಕುಂತಿದೇವಿ ಅವನನ್ನು ಸಂದರ್ಶಿಸ್ತಾಳೆ. ಕುಂತಿ ಹೇಳ್ತಾಳೆ, ನನಗೆ ಯಾವಾಗಲೂ ಈ ಆಪತ್ತು ಮೇಲೆ ಆಪತ್ತು ಬರಲಿ. ಯಾಕೆಂದರೆ ಆಪತ್ತು ಬಂದಾಗ ನಿನ್ನನ್ನು ಸ್ಮರಣೆ ಮಾಡ್ತೀನಿ, ನೀನು ಬಂದು ನನ್ನ ಕಾಪಾಡ್ತೀಯ, ನನಗೆ ಆಪತ್ತು ಬರಲಿ ಅಂತ ಮಾಡ್ತಾಳೆ. ಆಮೇಲೆ ಮಕ್ಕಳು ಎಷ್ಟು ರಾಜ್ಯವನ್ನು ಆಳ್ತಿದ್ದಾರೋ ಮಕ್ಕಳ ಸಂಬಂಧ ಅಂದರೆ ಮಕ್ಕಳ ಮೇಲಿರುವ ಮಮಕಾರವನ್ನು ನನಗೆ ಕೊಡಬೇಡ ಅಂತ ಕೇಳ್ತಾಳೆ. ಈ ಕಡೆ ಧರ್ಮರಾಜ ಏನು ಮಾಡ್ತಾ ಇರ್ತಾನೆ, ಧರ್ಮರಾಜ ಅಹೋಮೇ ಪಶ್ಯತಾಜ್ಞಾನಂ ಹೃದಿರೂಢಂ ದುರಾತ್ಮನಃ ಪಾರಕ್ಯ ಸೈವ ದೇಹಸ್ಯ ಬಹುಮೇ ಅಕ್ಷೋಹಿಣೀರಥ. ಧರ್ಮರಾಜ ಧರ್ಮನ ಅವತಾರ. ಆದರೂ ಅವನೇನು ಮಾಡ್ತಾನೆ, ಧರ್ಮವನ್ನೇ ಅಧರ್ಮ ಅಂತ ತಿಳ್ಕೊಂಡು ಬಿಡ್ತಾನೆ. ಅವನಿಗೆ ಬಂಧು ಬಾಂಧವರ ಸ್ನೇಹ ವಿವೇಕವನ್ನು ಮರೆ ಮಾಡುತ್ತೆ. ನಾನೆಂತಹ ದುರಾತ್ಮ, ನದಿಯಲ್ಲಿ ಅಜ್ಞಾನ ಬೇರ್ಬಿಟ್ಟಿದೆ. ಸತ್ತಾಗ ನಾಯಿಗಳಿಗೆ ಆಹಾರವಾಗಲು ನನ್ನ ಇಂದು ಒಂದು ಶರೀರದ ಸುಖಕ್ಕಾಗಿ ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿಬಿಟ್ನಲ್ಲ. ನಾನು ನರಕದಲ್ಲಿ ಅನುಭವಿಸಿರುವ ಶಿಕ್ಷೆ ಸಾಲದು, ಅದರಿಂದ ನನಗೆ ಬಿಡುಗಡೆಯಾಗಲಾರದು ಅಂತ ಗೋಳಾಡ್ತಾ ಇರ್ತಾನೆ. ಎಲ್ಲ ಗುರುಗಳನ್ನು ಬ್ರಾಹ್ಮಣರನ್ನು ಸಂಹರಿಸಿದೆ. ಇದಕ್ಕೆಲ್ಲ ಕಾರಣ ನಾನಾದೆ. ರಾಜ್ಯ ಲೋಭದಿಂದ ಯುದ್ಧವನ್ನು ಮಾಡಿ ಎಲ್ಲರ ಸಂಹಾರಕ್ಕೆ ಕಾರಣ ಆದೆ ಅಂದಾಗ ಯಾವ ಅಶ್ವಮೇಧ ಯಾವ ಮಾಡಿದರೂ ಪರಿಹಾರವಾಗದು ಅಂತ ಗೋಳಾಡ್ತಾ ಇರ್ತಾನೆ. ಹೀಗೆ ಆಡಿಬಿಟ್ಟು ನಿಶ್ಚಯವಾಗಿ ಧರ್ಮ ರಹಸ್ಯವನ್ನು ತಿಳಿಯಲು ಏನು ಮಾಡ್ತಾನೆ, ಭೀಷ್ಮ ರಣರಂಗದಲ್ಲಿ ಮಲಗಿರ್ತಾನಲ್ಲ, ಭೀಷ್ಮನ ಹತ್ರ ಬರ್ತಾನೆ. ಆಗ ಎಲ್ಲ ಮುನಿಗಳು ಅಲ್ಲಿ ಬಂದು ಸೇರ್ತಾರೆ. ವೇದವ್ಯಾಸರು, ಧೌಮ್ಯ ಮುನಿಗಳು, ಕೃಷ್ಣನೂ ಅರ್ಜುನನೊಂದಿಗೆ ಬರ್ತಾನೆ. ಆಮೇಲೆ ದೇವಪುರುಷನಂತೆ ಭೀಷ್ಮ ಮಲಗಿರ್ತಾನೆ. ಪಾಂಡವರ ಸಹಿತ ಕೃಷ್ಣನೊಂದಿಗೆ ಬಂದು ನಮಿಸ್ತಾರೆ. ಆವಾಗ ಭೀಷ್ಮಾಚಾರ್ಯರು ತಮ್ಮ ಶಕ್ತಿಗೆ ಅನುಗುಣವಾಗಿ ಎಲ್ಲರಿಗೂ ಪ್ರಣಾಮವನ್ನು ಸಲ್ಲಿಸ್ತಾರೆ. ಹೃದಯದೊಳಗಿರುವ ಶ್ರೀಕೃಷ್ಣನನ್ನು ಸ್ವೇಚ್ಛೆಯಿಂದ ಕಣ್ಣು ಮುಂದೆ ಪ್ರಕಟನಾಗ್ತಾನಲ್ಲ, ಅದನ್ನು ಕಂಡು ಹೃದಯದೊಳಗೆ ಭಗವಂತನನ್ನು ಭೀಷ್ಮಾಚಾರ್ಯರು ಆರಾಧಿಸ್ತಾರೆ. ಭೀಷ್ಮ ಹೇಳ್ತಾನೆ, ಅಹೋ ಕಷ್ಟಮಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನ ಜೀವಿತು ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯಾ. ನೀನು ಬ್ರಾಹ್ಮಣರನ್ನು, ಧರ್ಮವನ್ನು, ಹರಿಯನ್ನು ಸದಾ ಆರಾಧಿಸುವನಾಗಿದ್ದೀಯ ಧರ್ಮರಾಜ. ಸದಾ ದುಃಖವನ್ನೇ ಅನುಭವಿಸುತ್ತಿರುವುದು ಅನ್ಯಾಯ ಮತ್ತು ಮಹಾ ಆಶ್ಚರ್ಯಕರ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಆಮೇಲೆ ತಸ್ಮಾತ್ ಜಗದ್ದೈವತಂತ್ರಂ ಅವ್ಯಸ್ತ ಭರತರ್ಷಭ ತಸ್ಯಾನುಭೀತೋ ನಾಥ ಪಾಹಿ ಪ್ರಜಾಪ್ರಭೋ. ಲೋಕವೆಲ್ಲ ಭಗವಂತನ ಅಧೀನವೆಂದು ತಿಳಿದು ಅವನ ಆದೇಶಾನುಸಾರವಾಗಿ ಅನಾಥರಾದ ಪ್ರಜೆಗಳನ್ನು ನೀನು ಕಾಪಾಡು ಅಂತ ಹೇಳ್ತಾರೆ. ನೀನು ಪರಮಾತ್ಮನು ಕೇವಲ ಸೋದರ ಮಾವನ ಮಗ ಅಂತ ತಿಳಿದಿದ್ದೀಯ. ಪ್ರಿಯಮಿತ್ರ ಪರೋಪಕಾರಿ ಎಂದು ಮಾತ್ರ ತಿಳಿದು ಅವನನ್ನು ಮಂತ್ರಿಯನ್ನಾಗಿ, ದೂತನನ್ನಾಗಿ, ಸಾರಥಿಯನ್ನಾಗಿ ಮಾಡಿಕೊಂಡಿದ್ದೀಯಾ. ಅವನು ಪರಮಾತ್ಮ ಎಂದು ಅರ್ಜುನಿಗೆ ಹೇಳ್ತಾರೆ. ನೋಡಿ ಭಗವಂತನಿಗೆ ಎಷ್ಟು ಮಮತೆ ಇದೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಎಷ್ಟು ಮಮತೆ ಇದೆ ನೋಡಿ. ಭಕ್ತ ಪ್ರಾಣತ್ಯಾಗ ಮಾಡುವಾಗ ಅವನಿಗೆ ದರ್ಶನ ಕೊಡಬೇಕು ಅಂತ ಕೃಷ್ಣ ಪರಮಾತ್ಮ ತಾನೇ ಸ್ವತಃ ಬಂದಿದ್ದಾನೆ ದರ್ಶನ ಕೊಡಲಿಕ್ಕೆ. ಎಂಥ ಕರುಣಾಮಯಿ ನೋಡಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡಿ ಕೃಷ್ಣ ಪರಮಾತ್ಮನನ್ನು ಏಕಚಿತ್ತದಿಂದ ಭಕ್ತಿಯಿಂದ ದಿಟ್ಟಿಸ್ತಾರೆ.
ಭೀಷ್ಮರ ಹೆಸರು ಹೇಳ್ತಾರೆ. ಇತಿಮತಿರುಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖ ಉಪಗತೆ ಕ್ವಚಿತ್ ವಿಹೃದ್ದುಂ ಪ್ರಕೃತಿಮುಪೇಯಸಿ ಯತ್ ಭವಪ್ರವಾಹ. ಭಗವಾನ್ ಕೃಷ್ಣ ನಿನ್ನಲ್ಲಿಯೇ ನಾನು ನನ್ನ ಮನಸ್ಸಿನ ಎಲ್ಲ ಚಟುವಟಿಕೆಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳ್ತಾರೆ. ಭಗವಂತನನ್ನು ನಿತ್ಯ ತನ್ನ ಕಣ್ಣುಗಳಿಂದ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಆಮೇಲೆ ಹೇಳ್ತಾರೆ, ಕೃಷ್ಣ ನೀನೆಂತಹ ಕೃಷ್ಣ, ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜಪರಯೋರ್ ಬಲಯೋರಥಂ ಪ್ರವೇಶ್ಯ ಸ್ಥಿತವತಿ ಪರಸೈನಿಕಾಯುರಕ್ಷಣ ಹೃತವತಿ ಪಾರ್ಥಸಖೇ ರತಿರ್ಮಮಾಸ್ತು. ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ಸೇನೆಯವರು ಭಯೋರ್ ಮಧ್ಯೆ ರಥ ಸ್ಥಾಪಿತ ಮಾಡು ಅಂತ ಹೇಳ್ತಾನಲ್ಲ ಅರ್ಜುನ ಕೃಷ್ಣನಿಗೆ. ಯುದ್ಧದ ಸಮಯದಲ್ಲಿ ಭಗವಂತ ರಥವನ್ನು ತೆಗೆದುಕೊಂಡು ಬಂದು ಮುಂದೆ ನಿಲ್ಲಿಸ್ತಾನೆ. ಮುಂದೆ ನಿಲ್ಲಿಸಿ ಭಗವಂತ ಏನು ಮಾಡ್ತಾನೆ? ಭಗವಂತ ತಾನು ಹೆಬ್ಬೆಟ್ಟಿನಿಂದ ನಿಂತುಬಿಟ್ಟು ರಥವನ್ನು ಒತ್ತಿಬಿಟ್ಟು ನಿಂತುಬಿಟ್ಟು ಎರಡೂ ಕಡೆಯ ಸೈನ್ಯವನ್ನು ನೋಡ್ತಾನೆ. ಎರಡೂ ಕಡೆಯ ಸೈನ್ಯವನ್ನು, ಪಾಂಡವರ ಸೈನ್ಯವನ್ನು, ಕೌರವರ ಸೈನ್ಯವನ್ನು ನೋಡ್ತಾನೆ. ಎಲ್ಲಿನ ತನ್ನ ಸುಂದರವಾದ ತಾವರೆಯ ಕಣ್ಣುಗಳಿಂದ ನೋಡ್ತಾನೆ, ವಿಶಾಲವಾದ ಕಣ್ಣುಗಳಿಂದ ನೋಡ್ತಾನೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಅಂತಹ ತಾವರೆಯ ವಿಶಾಲವಾದ ಕಣ್ಣುಗಳಿಂದ ನೋಡಿ ಭಗವಂತ ಏನು ಮಾಡ್ತಾನೆ? ಎಲ್ಲರ ಆಯುಷ್ಯವನ್ನು ತಾನೇ ಹೀರಿಬಿಡ್ತಾನೆ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನೀನು ಸಾಯಿಸಲ್ಲ, ಅವರಾಗಲೇ ಸತ್ತೋಗ್ಬಿಟ್ಟಿದ್ದಾರೆ, ಅವರು ಗೊಂಬೆಗಳು, ನೀನು ಬಾಣ ಬಿಡು, ಅವರು ಬೀಳ್ತಾರೆ ಅಷ್ಟೇನೆ, ಅವ್ರನ್ನೆಲ್ಲ ನಾನು ಸಂಹರಿಸಿದ್ದೇನೆ ಅಂತಾನೆ. ಇಂತಹ ಕೃಷ್ಣ ಪರಮಾತ್ಮನ ಮೇಲೆ ನನಗೆ ಭಕ್ತಿ ಇರಲಿ ಅಂತ ಭೀಷ್ಮಾಚಾರ್ಯರು ಬೇಡ್ಕೊಳ್ತಾರೆ. ನಾನು ಚಕ್ರ ಹಿಡಿಸುವೆನೆಂದು ಪ್ರತಿಜ್ಞೆ ಮಾಡಿದ್ದೆ, ಆ ಪ್ರತಿಜ್ಞೆ ನೆರವೇರಿಸಿದ ರಥ ಕೆಳಗೆ ಧುಮುಕಿ ಉತ್ತರಿಯ ಕೆಳಗೆ ಜಾರುತ್ತಿದ್ದರೂ ಕೂಡ ಲೆಕ್ಕಿಸದೆ ನನ್ನೆಡೆ ಧಾವಿಸಿ ಬಂದು ಆನೆಯನ್ನು ಕೊಡಲು ಸಿಂಹ ಬರುವವನಂತೆ ಬಂದ ಇಂತಹ ಭಗವಾನ್ ಒಂದೇ ಮುಕುಂದ, ಇಂತಹ ಮುಕುಂದನೇನು ನಿನಗೆ ನಾನು ನಮಸ್ಕಾರ ಆಗ್ತೇನೆ, ಕೃಷ್ಣ ನನಗೆ ಸುಖದೇಕನಾಗಲಿ ಅಂತ ಹೇಳ್ತಾರೆ. ಆಮೇಲೆ ಇದೆಲ್ಲ ಹೇಳಿದ ಮೇಲೆ ಸಂಪದ್ಯಮಾನಮಾಜ್ಞಾಯ ಭೀಷ್ಮಂ ಬ್ರಹ್ಮಣಿ ನಿಷ್ಕಳೆ ಸರ್ವೇ ಭೂಭೃವಸ್ತೆ ತೂಷ್ಣಿಂ ಮಯಾಂಸಿ ವದಿನಾತ್ಯೆ. ಶರೀರತ್ಯಾಗಕ್ಕಾಗಿ ಪೂರ್ವಭಾವಿಯಾಗಿ ಭೀಷ್ಮ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದು ಬಿಟ್ಟು ಎರಡೂ ಹಕ್ಕಿಗಳು ಸಾಯಂಕಾಲ ಚಿಲ್ಬಿಟ್ಟು ಸುಮ್ಮನಾಗುವಂತೆ ಮೌನವಾಗಿ ಕುಳಿತುಕೊಳ್ತಾರೆ. ದೇವದುತ್ತುಬಿಗಳು ಮೊಳಗ್ತಾವೆ, ಸಜ್ಜನರು ಕೊಂಡಾಡ್ತಾರೆ, ಆಕಾಶದಿಂದ ಹೂಮಳೆ ಸುರಿಯುತ್ತೆ. ಧರ್ಮರಾಜ ಭೀಷ್ಮನ ಎಲ್ಲ ಕಾರ್ಯಗಳನ್ನು ಮುಗಿಸಿಬಿಟ್ಟು ಒಂದು ಮುಹೂರ್ತ ಕಾಲ ದುಃಖಿತನಾಗಿ ಕುಳಿತುಕೊಳ್ತಾನೆ ಅನ್ನುವದರೊಂದಿಗೆ ಭಾಗವತದ ಪ್ರಥಮ ಸ್ಕಂದದ 9ನೇ ಅಧ್ಯಾಯ ಆಗತ್ತೆ. ಆಮೇಲೆ ಕೆಲವು ತಿಂಗಳ ಬಳಿಕ ಶ್ರೀಕೃಷ್ಣ ಪಾಂಡವರನ್ನು ಬಿಟ್ಟು ದ್ವಾರಕೆಯ ಬಳಿಗೆ ತೆರಳುತ್ತಾನೆ. ಅಂದರೆ ಈ ಪಾಂಡವರ ರಾಜ್ಯ ಭೂಸ್ವರ್ಗವಾಗಿರುತ್ತೆ. ಆದರೂ ಧರ್ಮರಾಜನಿಗೆ ಚಿಂತೆ ಇದ್ದಿದ್ದರಿಂದ ಧರ್ಮರಾಜನ ಹತ್ರ 5 ಅಶ್ವಮೇಧಗಳನ್ನು ಮಾಡಿಸ್ತಾನೆ, ಪಾಪ ಪರಿಹಾರವಾಗಲಿ ಅಂತ, ಅವನ ಮನಸ್ಸು ಸಮಾಧಾನವಾಗಲಿ ಅಂತ. ಇಂದ್ರನ ಕೀರ್ತಿಯನ್ನು ಹರಡಿಸಿದ್ದ, ಹಾಗಾದರೆ ಧರ್ಮರಾಜನ ಕೀರ್ತಿಯನ್ನು ಹಾಗೆಯೇ ಹರಡಿಸ್ತಾನೆ ಭಗವಂತ. ಅಲ್ಲಿಂದ ಅವನು ದ್ವಾರಕಕ್ಕೆ ಹೋಗ್ತಾನೆ. ಕೃಷ್ಣನ ಸಹವಾಸ ಮಾಡಿದವರಿಗೆ, ದೇವರ ಸಹವಾಸ ಮಾಡಿದವರಿಗೆ ಬೇರೆ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಇದು ಬಹಳ ಸಹಜ. ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ಕೃಷ್ಣ ಪರಮಾತ್ಮ ತಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಆ ಪ್ರಯಾಣ ಸಮಯದಲ್ಲಿ ಅಶುಭ ಆಗಬಾರದೆಂದು ಅವರು ಕಣ್ಣೀರನ್ನು ತಡೆದುಕೊಳ್ತಾರೆ. ಆಮೇಲೆ ದ್ವಾರಕೆಗೆ ಬರ್ತಾನೆ ಅವನು. ಅಲ್ಲಿ 16,108 ಅವನ ಪತ್ನಿಯರು ಏನಿರ್ತಾರೆ ಅವರಲ್ಲಿ ಲೀಲೆಯನ್ನು ಮಾಡ್ತಾನೆ ಭಗವಂತ. ಕೃಷ್ಣನನ್ನು ಎದುರುಗೊಳ್ಳಲಿಕ್ಕೆ ಎಲ್ಲರೂ ಮಂಗಳ ದ್ರವ್ಯಗಳನ್ನು ಹಿಡಿದುಕೊಂಡು ಬರ್ತಾರೆ. ಆಮೇಲೆ ಅವರು ಬರಬೇಕಾದರೆ ರಾಜಮಾರ್ಗದಲ್ಲಿ ಗತೇ ಕೃಷ್ಣೇ ದ್ವಾರಕಾಯಾಂ ಕುಲಸ್ತ್ರೀಯ ಹರ್ಮ್ಯಾಣ್ಯರು ವಿಪ್ರಸ್ತದೀಕ್ಷಣ ಮಹೋತ್ಸವವನ್ನು ನೋಡಲಿಕ್ಕೆ ಎಲ್ಲ ರಾಜಬೀದಿಯಲ್ಲಿ ಉಪ್ಪರಿಯ ಮೇಲೆ ಸ್ತ್ರೀಯರು ನಿಂತಿರ್ತಾರೆ. ಕಣ್ಣಿಗೆ ಹಬ್ಬವನ್ನು ಮಾಡಿಕೊಳ್ತಾರೆ ನೋಡಿಬಿಟ್ಟು ಕೃಷ್ಣನನ್ನು.
ಶ್ರೀಕೃಷ್ಣ ಅರಮನೆ ಪ್ರವೇಶಿಸಿ ತನ್ನ ಪತ್ನಿಯರೊಡನೆ 16,108 ಪತ್ನಿಯರ ಜೊತೆಗೆ ವಿಹಾರವನ್ನು ಲೀಲೆಯನ್ನಾಗಿ ಮಾಡ್ತಾನೆ. ಮುಂದೆ ಅದೇ ಪರೀಕ್ಷಿತನ ಜನನವನ್ನು ಹೇಳ್ತಾರೆ. ಪರೀಕ್ಷಿತನ ಜನನವನ್ನು ಹೇಳಿ ಮುಂದೆ ಅವನ ಭವಿಷ್ಯವನ್ನು ಹೇಳ್ತಾರೆ. ಬ್ರಾಹ್ಮಣರು ಹೇಳ್ತಾರೆ ಪರೀಕ್ಷಿತನ ಭವಿಷ್ಯವನ್ನು. ಈ ಪರೀಕ್ಷಿತ ರಾಜ ಸಾಕ್ಷಾತ್ ಇಕ್ಷ್ವಾಕ್ಷು ಮಹಾರಾಜನಂತೆ ರಾಜ್ಯವಾಳ್ತಾನೆ. ರಾಮಚಂದ್ರನಂತೆ ಬ್ರಾಹ್ಮಣ ಪ್ರಿಯನೂ ಆಗಿರ್ತಾನೆ. ಚತುರ್ಮುಖನಂತೆ ನಿಷ್ಪಕ್ಷಪಾತಿ, ಹರನಂತೆ ಬೇಗನೆ ಒಲಿತಾನೆ, ಹರಿಯಂತೆ ಎಲ್ಲರಿಗೂ ಅನುಗ್ರಹಿಸ್ತಾನೆ. ಅಧರ್ಮಿಗಳಿಗೆ ಶಾಸನ ಮಾಡ್ತಾನೆ. ಧರ್ಮದೇವತೆಯ ಕಲಿಯನ್ನು ನಿಗ್ರಹಿಸುತ್ತಾನೆ. ಕೊನೆಗೆ ಮುನಿಶಾಪದಿಂದ ತಕ್ಷಕನಿಂದ ಇವನಿಗೆ ಮರಣ ಬರುತ್ತೆ ಅದು ತಿಳಿದುಬಿಟ್ಟು ವಿರಕ್ತನಾಗಿ ಗಂಗಾತೀರದಲ್ಲಿ ಶುಕಮುನಿಯ ಬಳಿ ಪರಮಾತ್ಮ ತತ್ವ ವಿಚಾರ ಮಾಡಿ ಶರೀರವನ್ನು ತೊರೆದು ವೈಕುಂಠವನ್ನು ಸೇರ್ತಾನೆ ಅಂತ ಅವನ ಭವಿಷ್ಯ ಇದೆ ಅಂತ ಹೇಳಿಬಿಟ್ಟು ಬಹುಮಾನ ಪಡೆದು ತಮ್ಮ ಮನೆಗಳಿಗೆ ಹೋಗ್ತಾರೆ ಬ್ರಾಹ್ಮಣರು. ಆಮೇಲೆ ಮುಂದೆ ಭಾಗವತದ ಇನ್ನೊಂದು ಕವಲು ಹೇಗೆ ಬಂತು ಅಂತ ಸ್ಟಾರ್ಟ್ ಆಗುತ್ತೆ. ವಿದುರ ತೀರ್ಥಯಾತ್ರೆ ಮಾಡ್ತಾ ಇರ್ತಾನೆ. ವಿದುರ ಮರಳಿ ಬರ್ತಾನೆ. ವಿದುರ ಮರಳಿ ಬಂದುಬಿಟ್ಟು ಏನು ಮಾಡ್ತಾನೆ, ಅವನು ಬಂದ ತಕ್ಷಣ ಧರ್ಮರಾಜ, ಅವರ ಸೋದರರು ಧೃತರಾಷ್ಟ್ರ, ಯುಯುತ್ಸು, ಸಂಜಯ, ಕೃಪಾ, ಕುಂತಿ, ಗಾಂಧಾರಿ, ದ್ರೌಪದಿ ಇವರೆಲ್ಲರೂ ಅವನನ್ನು ಎದುರುಗೊಳ್ತಾರೆ ಸಂಭ್ರಮದಿಂದ. ಇವನು ತೀರ್ಥಯಾತ್ರೆಗೆ ಹೋಗಿರ್ತಾನಲ್ಲ, ಯಾಕೆ ಹೋದ ವಿದುರ ತೀರ್ಥಯಾತ್ರೆಗೆ? ವಿದುರ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಮಹಾಮಂತ್ರಿಯಾಗಿದ್ದ ಅಲ್ವಾ? ಮಹಾಮಂತ್ರಿಯಾಗಿದ್ದ, ತಮ್ಮನೂ ಆಗಿದ್ದ. ಅವನಿಗೆ ಧೃತರಾಷ್ಟ್ರನಿಂದ ಅಧರ್ಮ ನಡೆದು ಹಸ್ತಿನಾವತಿಗೆ ತೊಂದರೆಯಾಗಬಾರದು ಅನ್ನುವ ಒಂದು ಆಸೆ ಇತ್ತು. ಯಾವಾಗ ಪಾಂಡವರು ಕೌರವರಲ್ಲಿ ಮನಸ್ತಾಪ ಬರುತ್ತೋ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇಬೇಕು ಅನಿವಾರ್ಯ ಕಾರಣಗಳಿಂದ ಅಂತ ಆದಾಗ ಧೃತರಾಷ್ಟ್ರ ತನ್ನ ಪುತ್ರ ಮೋಹದಿಂದ, ದುರ್ಯೋಧನನ ಮೇಲಿದ್ದ ಅತಿಮೋಹದಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡ್ತಾನೆ. ಅಂದರೆ ಯಾವುದು ಕೊಡ್ತಾನೆ? ಬರಡು ಭೂಮಿಯನ್ನು ಕೊಡ್ತಾನೆ. ಖಂಡಪ್ರಸ್ಥ ರಾಕ್ಷಸರು, ವಿವಿಧ ಕ್ರೂರ ಪ್ರಾಣಿಗಳು, ಸರ್ಪಗಳು ಇರುವ ಜಾಗ, ಏನೂ ಬೆಳೆಯಿಲ್ಲ, ಅಲ್ಲಿ ಹೋಗಲು ಜನರು ಹೆದರ್ತಾರೆ. ಅಂತಹ ಜಾಗವನ್ನು ಪಾಂಡವರಿಗೆ ಕೊಟ್ಟು ಒಳ್ಳೆಯ ಸುಭಿಕ್ಷವಾದ ತನ್ನ ಹಸ್ತಿನಾವತಿಯನ್ನು ತನ್ನ ಹತ್ತಿರ ಇಟ್ಟುಕೊಳ್ತಾನೆ ಧೃತರಾಷ್ಟ್ರ. ಪುತ್ರ ವ್ಯಾಮೋಹ ನೋಡಿದರೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಬೇಕು ಅಲ್ವಾ? ಅವನೇ ರಾಜ, ಆಗೋಲ್ಲ. ಆಮೇಲೆ ಅಲ್ಲಿ ಹೋದರೆ ಭಗವಂತ ಕೃಷ್ಣ ಅವರ ಪರ ಇದ್ದಾಗ, ಅರ್ಜುನ ಭೀಮರಂಥ ಮಹಾರಥಿಕರು ಇದ್ದಾಗ, ಆ ಖಾಂಡಪ್ರಸ್ಥವನ್ನೇ ಇವರು ಏನು ಮಾಡ್ತಾರೆ? ಇಂದ್ರಪ್ರಸ್ಥನ್ನವಾಗಿ ಪರಿಮಾಣ ಮಾಡ್ತಾರೆ ಮಯಾನಿಂದ. ಭಗವಂತ ಜೊತೆಗಿದ್ದರೆ ಏನು ಸಾಲ್ವರಿ? ಭಗವಂತ ಇದ್ದಾನೆ, ಹರಿ ಇದ್ದಾನೆ, ಜೀವೋತ್ತಮರಾದ ವಾಯುದೇವರಿದ್ದಾರೆ. ಇವರು ಇರಬೇಕಾದರೆ ಯಾವ ಬರಡು ಭೂಮಿ ಇರುತ್ತೆ ಅಲ್ಲಿ, ಅವರ ಅನುಗ್ರಹ ಇಲ್ಲದ ಜನರು ವಾಸ ಮಾಡುವ ಭೂಮಿ ಬರಡು ಭೂಮಿ. ಹಾಗೆ ಅದು ಏನಾಗುತ್ತೆ, ಮುಂದೆ ಇಂದ್ರಪ್ರಸ್ಥ ಅಂತಾಗಿ ಇಂದ್ರನ ಪುರಿಯೂ ನಾಚೆಗೊಳ್ಳುವ ಹಾಗೆ, ಅದನ್ನು ಮೀರಿಸುವ ಹಾಗೆ ಆ ರಾಜ್ಯದ ಸಂಪತ್ತು ಬೆಳೆಯುತ್ತೆ. ಅದನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಯಾಕೆ ಅಂದರೆ ಎಲ್ಲವರು ಸಂಪತ್ತನ್ನು ಸೂರೆಗೊಳ್ತಾರೆ. ಎಲ್ಲ ಕಡೆ ಹೋಗಿ ಯಾರ ರಾಜರು ಸಂಪತ್ತನ್ನು ಕೊಡಿದ್ರೆ ಅವರನ್ನು ಹಿಡಿದು ಬಿಟ್ಟು ಸಂಪತ್ತು ತಗೊಳ್ತಾರೆ. ಭೀಮಾರ್ಜುನರು, ಕೃಷ್ಣಾರ್ಜುನರು ತೆಗೆದುಕೊಂಡು ಬಂದಾಗ ಆ ಸಂಪತ್ತನ್ನು ನೋಡಿ ದುರ್ಯೋಧನನಿಗೆ ಅಸೂಯೆ ಆಗತ್ತೆ. ಆವಾಗ ರಾಜಸೂಯ ಯಾಗವನ್ನು ಮಾಡ್ತಾರೆ.
ಅಲ್ವಾ? ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾನೆ. ರಾಜಸೂಯ ಯಾಗವನ್ನು ಮಾಡಿದಾಗ ಅಗ್ರಪೂಜೆಗೆ ಯಾರು ಬೇಕು ಅಂದಾಗ ವೇದವ್ಯಾಸ ದೇವರು ಇರ್ತಾರೆ, ಅಲ್ಲಿ ಪರಶುರಾಮ ದೇವರು ಇರ್ತಾರೆ, ಎಲ್ಲರೂ ಇರಬೇಕಾದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಅಲ್ಲಿ ಬ್ರಾಹ್ಮಣರ ಪಾದ ಪ್ರಕ್ಷಾಳನೆಯನ್ನು ಮಾಡಿಕೊಳ್ತಾ ಇದ್ದಾರಲ್ಲ ಭಗವಂತ ಕೃಷ್ಣ, ಅವನಿಗೆ ಅಗ್ರಪೂಜೆ ಆಗಲಿ ಅಂತ ಹೇಳ್ತಾರೆ. ಅಗ್ರಪೂಜೆಯನ್ನು ಇವರು ಮಾಡ್ತಾರೆ. ಮಾಡಬೇಕಾದರೆ ಅಲ್ಲಿ ಏನಾಗತ್ತೆ, ಅಲ್ಲಿ ಶಿಶುಪಾಲ ಅದಕ್ಕೆ ವಿರೋಧ ಮಾಡಿದಾಗ ಶಿಶುಪಾಲದ ಸಂಹಾರ ಆಗತ್ತೆ. ಆ ಮಹಾವೈಭವವನ್ನು ನೋಡಲಿಕ್ಕೆ ಬಂದಿದ್ದವರು ದುರ್ಯೋಧನ ಎಲ್ಲ ಬಂದಿರ್ತಾರಲ್ಲ, ಅಲ್ಲಿಯ ಒಂದು ವೈಪರೀತ್ಯ ಏನಪ್ಪ ಅಂದರೆ, ಅಲ್ಲಿಯ ಆ ವೈಭವದ ಆ ಹಣದ ವಿಲೇವಾರಿಯ ಜವಾಬ್ದಾರಿಯನ್ನು ದುರ್ಯೋಧನಿಗೆ ಕೊಟ್ಟುಬಿಡ್ತಾರೆ. ದುರ್ಯೋಧನಿಗೆ ಮಧ್ಯಲೇ ಅಸೂಯೆ, ಅದನ್ನು ನೋಡಿಬಿಟ್ಟು ಅಸೂಯೆ ಆಗ್ತಾ ಇರುತ್ತೆ. ಅವನಿಗೆ ಏನು ಹೇಳ್ತಾನೆ, ನಾನು ಏನು ಮಾಡಿದೆನೋ ಈ ನನ್ನ ಹಸ್ತಿನಾಪುರದ ಸಂಪತ್ತು ಇದು ಕಾಲು ಭಾಗವೂ ಇಲ್ಲ ಅಂತ ಅವನು ಅಸೂಯೆ ಪಡ್ತಾನೆ. ಆಮೇಲೆ ಅಸೂಯೆ ಪಟ್ಟು ಬಿಟ್ಟು ಅಲ್ಲಿಂದ ಹೋಗಿ ಮೋಸದಿಂದ ಜೂಜನ್ನು ಆಡಿಸ್ತಾನೆ ರಾಜ್ಯ ತಗೊಳ್ಬೇಕು ಅಂತ. ಆವಾಗಲೇ ವಿದುರ ಹೇಳ್ಕೊತಾನೆ, ಇದು ಹಸ್ತಿನಾಪುರಕ್ಕೆ ಅವನತಿ. ಅಲ್ಲಿ ರಾಜಸೂಯ ಯಾಗ ಮಾಡಿದಾಗಲೇ ಶಿಶುಪಾಲನ ಹತ್ಯೆ ಆದಾಗಲೇ, ಶಿಶುಪಾಲನ ಮರಣ ಆದಾಗಲೇ ಅಲ್ಲಿ ರಕ್ತ ಚೆಲ್ಲಿದಾದಾಗ ಅದು ಅಪಶಕುನ ಅಂತ ಹೇಳಿ ಧರ್ಮರಾಜ ಅಂದ್ಕೊಳ್ತಾನೆ. ಆವಾಗ ಇದು ರಕ್ತಕ್ರಾಂತಿ ಆಗತ್ತೆ, ಇದಕ್ಕೆ ಕಾರಣ ಧರ್ಮರಾಜನೇ ಆಗ್ತಾನೆ ಅಂತ ಹೇಳಿ ವೇದವ್ಯಾಸರು ಹೇಳಿ ಹೋಗ್ತಾರೆ. ಆವಾಗ ಅದಕ್ಕೆ ಧರ್ಮರಾಜ ಏನು ಹೇಳ್ತಾನೆ ಅಂತಂದರೆ, ನನ್ನಿಂದ ಇದು ಆಗತ್ತೆ, ಆಸ್ತಿ ವಿವಾದಕ್ಕೆ ಅಣ್ಣ ತಮ್ಮಂದರು ಹೊಡೆದಾಡ್ತಾರೆ, ಆದರೆ ನಾನು ಯಾವುದು ಕೇಳಿದ್ರು ಇಲ್ಲ ಅನ್ನಲ್ಲ ಅಂತ ಹೇಳಿಬಿಟ್ಟು ಅವನು ಪ್ರತಿಜ್ಞೆ ಮಾಡ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದರೆ, ವಿದುರ ಅಲ್ಲೇ ನಿಶ್ಚಯ ಮಾಡ್ತಾನೆ, ಇದು ಯಾಕೋ ಹಸ್ತಿನಾವತಿಗೆ ಒಳ್ಳೆಯದಾಗೋ ಸಂಭವ ಇಲ್ಲ ಅಂತ ಹೇಳಿಬಿಟ್ಟು ಬರ್ತಾನೆ. ಅಲ್ಲಿಂದ ಮೋಸದ ಲೆತ್ತವಾಡಿ, ಅಂದರೆ ಮೋಸದ ಜೂಜಾಟವನ್ನು ಆಡಿ ಇವನು ಏನು ಮಾಡ್ತಾನೆ, ದುರ್ಯೋಧನ ದುಶ್ಯಾಸನರು ಏನು ಮಾಡ್ತಾರೆ, ಮಹಾ ಯುವರಾಜನ ಪಟ್ಟಕ್ಕೆ ಏರಬೇಕಾದಂತಹ ದುಶ್ಯಾಸನ ಇಡೀ ತುಂಬಿದ ಸಭೆಯಲ್ಲಿ ತನ್ನ ಧರ್ಮರಾಜನ ಪಟ್ಟದರ್ಶಿಯಾದ ದ್ರೌಪದಿಯ, ಪಾಂಡವರ ಪತ್ನಿಯಾದ ದ್ರೌಪದಿಯ ಮುತ್ತಲೆಯನ್ನು ಹಿಡಿದುಕೊಂಡು ಸಭೆಗೆ ಕರೆದುಕೊಂಡು ಬರ್ತಾನೆ. ಸ್ತ್ರೀಯ ಅವಮಾನವನ್ನು ಮಾಡ್ತಾನೆ. ಆವಾಗ ಯಾರೂ ವಿರೋಧ ಮಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ವಿದುರನೊಬ್ಬನೇ ಇದು ಸಲ್ಲದು ಅಂತ ಹೇಳಿ ವಿರೋಧ ಮಾಡಿದರೂ ಕೂಡ ವಿದುರನ ವಿರೋಧಕ್ಕೆ ಯಾರೂ ಲೆಕ್ಕ ಇಡೋದಿಲ್ಲ. ಹಾಗಾಗಿ ಅವಳ ಅವಮಾನ ಆಗತ್ತೆ. ಅವಮಾನ ಆದಾಗೂ ವಿದುರ ಯೋಚನೆ ಮಾಡ್ತಾನೆ, ಈ ಸಮಯ ಇದು ನಾನು ಬಿಟ್ಟು ಹೋಗುವುದಕ್ಕೆ ಅಂತ. ಆದರೂ ಅಲ್ಲೇ ಇರ್ತಾನೆ. ಆಮೇಲೆ ಏನಾಗತ್ತೆ, ಅದೆಲ್ಲ ಆಗತ್ಲು ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನೋಡು ಇದೆಲ್ಲ ಆಯಿತು, ಇದೆಲ್ಲ ಆದರೂ ಅವರಿಗೆ ಅವರ ರಾಜ್ಯವನ್ನು ಕೊಡು, ನೀನು ಹೀಗೆ ಮಾಡುವುದು ತಪ್ಪು ಅಂತಂದಾಗ ಧೃತರಾಷ್ಟ್ರ ಮಗನ ವ್ಯಾಮೋಹದಿಂದ ಕೇಳೋದಿಲ್ಲ. ಆಮೇಲೆ ಕೊನೆಗೆ ಹೋಗಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗತ್ತೆ. ಅಜ್ಞಾತವಾಸ ಆಗಿ ಬಂದಾಗ ಅವರು ಅರ್ಧ ರಾಜ್ಯವನ್ನು ಕೊಡುವುದಿರಲಿ, 5 ಗ್ರಾಮವನ್ನು ಕೊಡುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಆವಾಗ ವಿದುರ ಅಂದ್ಕೊಳ್ತಾರೆ, ನಾನು ಇಲ್ಲಿರುವುದು ಇನ್ನು ಸೂಕ್ತವಲ್ಲ ಅಂತ ಅಂದ್ಕೊಳ್ತಾರೆ. ಹಾಗೆಯೇ ಇರಬೇಕಾದರೂ ಕೂಡ ಏನಾಗತ್ತೆ, ಧೃತರಾಷ್ಟ್ರ ಒಂದು ದಿವಸ ಧರ್ಮರಾಜ ಏನು ಮಾಡ್ತಾನೆ, ಸಂಧಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸ್ತಾನೆ. ಸಂಧಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಈ ದುಷ್ಟಚತುಷ್ಟಯಗಳು ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಮೊದಲಾದವರು ಕೃಷ್ಣನನ್ನು ಬಂಧಿಸಲು ಯೋಜನೆ ಮಾಡಿ ಕೃಷ್ಣನನ್ನು ಬಂಧಿಸಬೇಕು ಅಂತ ಹೋದಾಗ ವಿದುರ ಅಂತಾನೆ, ಇದು ಬಹಳ ಅಸಹ್ಯ, ಜಗನ್ನಿಯಾಮಕ ಜಗನ್ನಾಥನನ್ನು ಬಂಧಿಸಲು ಹೋಗುವ ಕ್ಷುಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದು ಇಡೀ ಕುರುಕುಲಕ್ಕೆ ನಾಶವಾಗುವ ಸಂದರ್ಭ, ಇನ್ನು ಇಲ್ಲಿ ಇರುವುದು ಉಪಯೋಗವಿಲ್ಲ ಅಂದ್ಕೊಂಡಾಗ ಮತ್ತೆ ಆ ಕೃಷ್ಣ ಅದರಿಂದ ವಿಶ್ವರೂಪವನ್ನು ತೋರಿಸ್ತಾನೆ. ಆಮೇಲೆ ಏನಾಗುತ್ತೆ, ವಿದುರ ಅಲ್ಲಿ ಒಂದು ದಿವಸ ರಾತ್ರಿ ಏನಾಗುತ್ತೆ ಅಂದರೆ ಇವನಿಗೆ ಧೃತರಾಷ್ಟ್ರನಿಗೆ ನಿದ್ದೆ ಬಂದಿರುವುದಿಲ್ಲ. ಆವಾಗ ವಿದುರತನನ್ನು ಕೇಳ್ತಾನೆ. ವಿದುರ ತನ್ನ ನೀತಿಯನ್ನು ಹೇಳ್ತಾ ಇರ್ತಾನೆ. ಹೇಳಿಟ್ಟು ಧೃತರಾಷ್ಟ್ರ ಹೇಳ್ತಾನೆ, ನೀನು ಹೇಳಿದ್ದೆಲ್ಲ ಸರಿ ಇದೆ, ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕು, ಕಿರೀಟ ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಬೆಳಿಗ್ಗೆ ಬಂದು ದುರ್ಯೋಧನ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದಾಗ
ಧೃತರಾಷ್ಟ್ರ ಕಲಿಯ ಪ್ರಭಾವದಿಂದ ಮತ್ತೆ ಮಗನ ಕಡೆಗೆ ಮೋಹನಗೊಳ್ತಾನೆ. ಆವಾಗ ಆ ಧೃತರಾಷ್ಟ್ರ ದುರ್ಯೋಧನರ ಎದುರಿಗೆ ವಿದುರ ಮಾತಾಡ್ತಾನೆ. ನಿನಗೆ ಸಲ್ಲದು, ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡು, ಕುರುವಂಶಕ್ಕೆ ಏಳಿಗೆ ಆಗತ್ತೆ. ನಿನ್ನ ಮಗ ಕ್ಷುಲ್ಲ, ಅವನನ್ನು ಅವರ ದಾಸರನ್ನಾಗಿ ಮಾಡು, ಅವನಿಗೆ ಅವರು ಏನು ಮರ್ಯಾದೆ ಕೊಡ್ತಾರೆ, ತನ್ನ ಸೋದರನಂತೆ ಕಾಣ್ತಾನೆ ಧರ್ಮರಾಜ, ಹೀಗೆ ಮಾಡು ಅಂತಂದಾಗ ಆವಾಗ ಧೃತರಾಷ್ಟ್ರ ಮಾತಾಡೋದಿಲ್ಲ. ದುರ್ಯೋಧನ ತನ್ನ ಕಾಲನ್ನು ತೋರಿಸಿ, ಹೇ ದಾಸಿಯ ಪುತ್ರ, ನೀನು ಹೋಗು, ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ ಅಂದಾಗ ಇವರಿಗೆ ಕಟ್ಟೆ ಒಡೆಯತ್ತೆ, ಅಸಹನೆ ಬರುತ್ತೆ. ನಾನು ಇಲ್ಲಿರುವುದಲ್ಲ, ಇದು ಅವನತಿಯಿಂದ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನು ಅಲ್ಲಿ ಇಟ್ಟುಬಿಟ್ಟು, ಇದನ್ನು ಯಾರೂ ರಕ್ಷಣೆಯನ್ನು ಇದನ್ನು ಮಾಡಬಾರದು ಈ ಹಸ್ತಿನಾಪುರವನ್ನು ಅಂತ ಹೇಳಿಬಿಟ್ಟು ವಿದುರ ತೀರ್ಥಯಾತ್ರೆಗೆ ಹೊರಡ್ತಾನೆ. ಇದು ವಿವಿಧ ತೀರ್ಥಯಾತ್ರೆಗೆ ಹೊರಡಿದ ಕೆಲಸ. ವಿದುರ ಬಂದುಬಿಟ್ಟು ಏನು ಹೇಳ್ತಾನೆ ಅಂದರೆ, ಧೃತರಾಷ್ಟ್ರನಿಗೆ ಶ್ರೇಯಸ್ಸಾಗಲಿ ಅಂತ ವೈರಾಗ್ಯವನ್ನು ಹೇಳ್ತಾನೆ ವಿದುರ. ನೋಡು, ನೀನೆಲ್ಲ ಭೀಮ ಹೇಳ್ತಿದ್ದ ಅನ್ನದ ಪಿಂಡವನ್ನು ತಿಂದು ಬದುಕಿದ್ದೀಯಾ, ನಿನಗೆ ನಾಚಿಕೆ ಆಗೋದಿಲ್ವಾ? ಇನ್ನಾದರೂ ನಿನಗೆ ಅಭಿಮಾನ ಇಲ್ವಾ? ಯಾಕೆಂದರೆ ನೀನು ಎಲ್ಲರನ್ನು ಬಂದವರನ್ನು ಕಳೆದುಕೊಂಡಿದ್ದೀಯಾ, ಆದರೂ ಕೂಡ ಸುಖಭೋಕ್ತಗಳಲ್ಲಿ ಮಗ್ನರಾಗಿ ವ್ಯರ್ಥವಾಗಿ ಆಯುಷ್ಯನ್ನು ಕಳೆಯುತ್ತಿದ್ದೀಯಾ. ಇದನ್ನು ಕಂಡು ವಿದುರ ಹೇಳ್ತಾನೆ, ನಿಮ್ಮ ಮರಣ ಸಮೀಪಿಸಿದೆ, ಹೋಗು, ಮರಣಕಾಲ ಸಮೀಪಿಸಿದೆ, ಮರಣ ಭಯವನ್ನು ನೀಡದಂತೆ ಭಗವಂತನ ತಡೆಯಲು ಯಾರಿಗೂ ಸಾಧ್ಯ ಇಲ್ಲ. ನೀನು ತಂದೆ ತಾಯಿಗಳು ಹೋದ ಮಿತ್ರರು ಎಲ್ಲರನ್ನೂ ಕಳೆದುಕೊಂಡಿದ್ದೀಯಾ, ಪರಗೃಹದಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದೀಯಾ? ಬಹುಕಾಲದಲ್ಲಿ ಬದುಕುತ್ತೇನೆ ಎನ್ನುವ ಆಸೆ ನಿನಗೆ ಯಾಕೆ? ಹುಟ್ಟಿದವನು ಸಾಯಲೇಬೇಕು, ನೀನು ಬಹುಕಾಲ ಬದುಕಿಯೇ ಇರುತ್ತೇನೆ ಅಂತ ವಿಪರ್ಯಾಸ ಬೇಡ, ಈ ಆಸೆ ಬೇಡ. ಈಗ ನಿನ್ನ ಮಕ್ಕಳನ್ನೇ ಕೊಂದ ಭೀಮನು ಎಸೆದ ಅನಾಧಾರದಿಂದ ಅನ್ನದ ಪಿಂಡವನ್ನು ತಿನ್ನುತ್ತಾ ಇದ್ದೀಯಲ್ಲ, ನಾಚಿಕೆ ಇಲ್ಲವಾ ನಿನಗೆ? ಯಾಕೆ ಮಾಡ್ತೀಯಾ ಈ ಥರ ಅಂತ ಹೇಳಿಬಿಟ್ಟು ಅವನು ಮಾಡಿದ್ದನ್ನೆಲ್ಲ ನೆನಪಿಸಿಬಿಟ್ಟು, ನಿನಗೆ ಸನ್ಯಾಸವೂ ಬೇಡವಾದರೆ ಬೇಡ, ಉತ್ತರ ದಿಕ್ಕಿಗೆ ಹೊರಟು ಹೋಗು, ನೀನು ನಿರ್ಜನವಾದ ಆರಣ್ಯದಲ್ಲಿ ವಾನಪ್ರಸ್ಥ ಜೀವನವನ್ನು ಮಾಡು, ಇಲ್ಲಿ ಯಾಕೆ ಇದ್ದೀಯಾ ಅಂತ ಹೇಳಿದಾಗ ಧೃತರಾಷ್ಟ್ರ ಹೊರಡ್ತಾನೆ. ಧೃತರಾಷ್ಟ್ರ ಅಲ್ಲಿಂದ ಮುಂದೆ ಹೋಗುವಾಗ ತಮ್ಮ ಇಹಲೋಕವನ್ನು ತ್ಯಜಿಸ್ತಾನೆ ಅಂತ ಹೇಳಿಬಿಟ್ಟು ಸಂಜೆಯ ಧರ್ಮರಾಜನಿಗೆ ಬಂದು ಹೇಳ್ತಾನೆ. ಧರ್ಮರಾಜ 5 ದಿವಸ ಆಗೋಗಿರುತ್ತೆ, ಅವರು 5 ಶರೀರ ತ್ಯಾಗ ಮಾಡಿದ್ದಾನೆ. ಶರೀರ ತ್ಯಾಗ ಮಾಡಿದಾಗ ಅವನ ಜೊತೆಗೆ ಕುಂತಿಯು ಗಾಂಧಾರಿಯೂ ಶರೀರ ತ್ಯಾಗ ಮಾಡಿದರು ಅಂತ ಹೇಳ್ತಾರೆ. ಅವರೆಲ್ಲರೂ ಶರೀರ ತ್ಯಾಗ ಮಾಡಿದ ಮೇಲೆ ನಾರದರು ತುಂಬೂರು ಸಮೇತರಾಗಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಇವನಿಗೆ ಹೇಳಿಬಿಟ್ಟು, ಇತ್ಯುಕ್ತಾತುರಾತ್ ಸ್ವರ್ಗಂ ನಾರದ ಸಹ ತುಂಬುರು ಯುಧಿಷ್ಠಿರೋ ವಚಸ್ತಸ್ಯ ಹೃದಿ ಕತ್ವಾಜಹತ್ಯಸ. ನಾರದ ತುಂಬೂರು ಸಮೇತರಾಗಿ ಸ್ವರ್ಗಲೋಕಕ್ಕೆ ತೆರಳುತ್ತಾರೆ. ಧರ್ಮರಾಜ ಅವರ ಮಾತಿನಿಂದ ಹರಿಯನ್ನು ನೆನೆದು ಶೋಕವನ್ನು ತೊರೆತಾನೆ. ಈ ಕಡೆಗೆ ದ್ವಾರಕೆಯಲ್ಲಿ ಬಂಧುಗಳನ್ನು ನೋಡಬೇಕು, ಅಲ್ಲಿ ಮರ್ತಲ್ಲಿ ಅಂತ ಕೃಷ್ಣ ಏನು ಮಾಡ್ತಾ ಇದ್ದಾನೆ ನೋಡಬೇಕು, ಹೋಗಿ ನೋಡ್ಕೊಂಬ ಅಂತ ಅರ್ಜುನನನ್ನು ಧರ್ಮರಾಜ ಕಳಿಸಿರ್ತಾನೆ. ಕಳಿಸಿಬಿಟ್ಟು 7 ದಿವಸ ಆಗಿರುತ್ತೆ, ಕೆಲವೇ ದಿನಗಳಾಗಿರುತ್ತದೆ. ಆದರೆ ಧರ್ಮರಾಜನಿಗೆ ಎಷ್ಟೋ ವರ್ಷಗಳಾಗಿದ್ದಾವೆ ಅನಿಸ್ಬಿಟ್ಟಿರುತ್ತೆ. ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ಯಾವುದೇ ದುಃಖದ ಕಾಲದಲ್ಲಿ 1 ನಿಮಿಷ ಕಳೆಯುವುದು 1 ವರ್ಷ ಆದಂಗಾಗಿರುತ್ತೆ. ದುಃಖ ಇದ್ದಾಗ 1 ನಿಮಿಷನೂ 1 ವರ್ಷಗಳಾದಂಗಾಗಿರುತ್ತೆ. ಹಾಗಾಗಿರುತ್ತೆ ಧರ್ಮರಾಜನಿಗೆ. ಯುಧಿಷ್ಠಿರ ಹೇಳ್ತಾನೆ, ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧು ದಿದುಕ್ಷಯ ಜಾತುಂಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚಿಷ್ಟಿತಂ. ದ್ವಾರಕೆಯಲ್ಲಿ ಎಲ್ಲ ಬಂಧುಗಳನ್ನು ಕೃಷ್ಣನನ್ನು ಕಂಡು ಬಾ ಅಂತ ಅರ್ಜುನನನ್ನು ಕಳಿಸಿದ್ದೆ. 7 ದಿನ ಆಗಿದ್ದಾವೆ, 7 ತಿಂಗಳಂತೆ ಆಗೋಗ್ಬಿಟ್ಟಿದೆ ನನಗೆ. ಅರ್ಜುನ ಹಿಂತಿರುಗಿ ಬರಲಿಲ್ಲ. ಏನು ಕಾರಣ? ಎಲ್ಲ ಅಪಶಕನಗಳು ಆಡ್ತಾ ಇದ್ದಾವೆ. ಉದಿಸುವ ಸೂರ್ಯನಿಗೆ ಮುಖ ಮಾಡಿ ನರಿ ಬೆಂಕಿಯನ್ನು ಉಗುಳುತ್ತಾ ಕೂಗ್ತಾ ಇದೆ. ನಾಯಿ ನನ್ನೆಡೆ ನೋಡುತ್ತಾ ಏನು ಭಯವಿಲ್ಲದೆ ಬೊಗಳ್ತಾ ಇದೆ. ಇಂತಹ ಅಪಶಕನಗಳು ಆಗ್ತಾ ಇದ್ದಾವೆ. ಕರುಗಳು ತಾಯಿಯ ಹಸುವಿನ ಮಲೆಯನ್ನು ಉಣ್ತಾ ಮಾಡ್ತಾ ಇಲ್ಲ, ಹಸು ಹಾಲು ಕರೆಯುತ್ತಾ ಇಲ್ಲ, ಅವು ಕಣ್ಣೀರು ಸುರಿಸ್ತಾ ಇವೆ. ಈ ಎಲ್ಲ ಉತ್ಪಾದಗಳು ಯಾವುದೋ ಆಪತ್ತನ್ನು ಸೂಚಿಸ್ತಾ ಇದ್ದಾವೆ ಅಂತ ಹೇಳಿದಾಗ
ಅರ್ಜುನ ದ್ವಾರಕೆಯಿಂದ ಬರ್ತಾನೆ. ದ್ವಾರಕೆಯಿಂದ ಬಂದಾಗ ಅಣ್ಣನಿಗೆ ನಮಿಸಿ ಮುಖ ಕಂಗೆಟ್ಟು ಬಿಟ್ಟಿರುತ್ತೆ, ಕಣ್ಣಿಂದ ನೀರು ಸುರಿತಾ ಇರುತ್ತೆ. ಆವಾಗ ಧೃತರಾಷ್ಟ್ರ ಕೇಳ್ತಾನೆ, ಅರ್ಜುನ, ದ್ವಾರಕೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರಲ್ಲವೇ? ಯಾದವರು ಸುಖವಾಗಿದ್ದಾರಲ್ಲವೇ? ಪೂಜ್ಯ ಮಾತಾಮಹ ಶೂರ ಸುಖವಾಗಿದ್ದಾನಲ್ಲವೇ? ಸೋದರ ಮಾವ ವಸುದೇವ ಸುಖವಾಗಿದ್ದಾನ ಅಂತ ಕೇಳ್ತಾನೆ. ಆಮೇಲೆ ಪ್ರದ್ಯುಮ್ನ, ಅನಿರುದ್ಧ, ಸುರೇಶನ, ಸಾರ್ಧಷ್ಟಾಂಬ, ವೃಷಭ ಮುಂತಾದ ಕೃಷ್ಣಪುತ್ರರು ಸುಖವಾಗಿದ್ದಾರೆ ಅಂತ ಕೇಳ್ತಾನೆ. ಆಮೇಲೆ ಕೃಷ್ಣನ ಜೊತೆಗೆ ಇದ್ದಾಗ ಎಲ್ಲರೂ ಸುಖವಾಗಿರ್ತಾರೆ, ಅವನ ರಕ್ಷಣೆಯಲ್ಲಿ ತಾನೇ ಯಾದವರು ಮುಕ್ತ ಲೋಕದಲ್ಲಿ ಮುಕ್ತರಂತೆ ವಿಹರಿಸ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು, ಅದಿರಲಿ ಅರ್ಜುನನ ಮುಖ ಕಪ್ಪಿಟ್ಟಿರತ್ತೆ. ಅವಾಗ ಕೇಳ್ತಾನೆ, ಅರ್ಜುನ, ನೀನು ಆರೋಗ್ಯ ಆಗಿರಬೇಯಾ? ನಿನ್ನ ಮುಖದಲ್ಲಿ ಯಾಕೆ ಕಳೆನೇ ಇಲ್ಲ? ಯಾರಿಂದಲಾದರೂ ನಿನಗೆ ಅವಮಾನ ಆಯಿತಾ? ಈ ಸಾರಿ ಬೇಗನೆ ಏಕೆ ಬಂದು? ಸರಿಯಾದ ಸತ್ಕಾರ ಮಾಡಲಿಲ್ವಾ ನಿಮಗೆ ದ್ವಾರಕೆಯಲ್ಲಿ? ಯಾರಾದರೂ ಕೆಟ್ಟ ಮಾತನ್ನಾಡಿದರೆ ಅಥವಾ ಯಾರಾದರೂ ನಿನಗೆ ಏನು ಇದು ಬೇಕು ಅಂತ ಇಷ್ಟಾರ್ಥವನ್ನು ಕೇಳಿದರೆ ಅದನ್ನು ಪೂರೈಸಲಿಕ್ಕೆ ನಿನಗೆ ಆಗಲಿಲ್ವೇ ಅಂತ ಇವನ್ನೆಲ್ಲ ಮಾತುಗಳನ್ನು ಧರ್ಮರಾಜ ಕೇಳ್ತಾನೆ. ಧರ್ಮರಾಜ ಕೇಳಿದಾಗ ಧರ್ಮರಾಜನ ನಾನಾ ಬಗೆಯಿಂದ ಪ್ರಶ್ನಿಸಿದಾಗ ಕೃಷ್ಣನ ವಿಯೋಗ ದುಃಖದಿಂದ ಅವನು ಬಹಳ ಹೊರಗೆ ಹೋಗಿರ್ತಾನೆ. ಅರ್ಜುನ ಹೇಳ್ತಾನೆ, ಮಹಾರಾಜ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜೋ ದೇವ ವಿಸ್ಮಾಪನಂ ಮಹತೆ. ನಾವು ಶ್ರೀಕೃಷ್ಣನ ಒಡನಾಡದಿಂದ ವಂಚಿತರಾಗಿದ್ದೇವೆ. ದೇವತೆಗಳು ಅಚ್ಚರಪಡುತ್ತ ನನ್ನ ಮಹಾ ತೇಜಸ್ಸು ನನ್ನಲ್ಲಿ ಇಲ್ಲದಂತಾಗಿದೆ. ಜೀವವಿಲ್ಲದ ಶರೀರ ಹೆಣದಂತೆ ಆಗೋಗಿದೆ. ಹಿಂದೆ ಏನೇನು ಮಾಡಿದ್ದೆ, ಭಗವಂತನ ಕರುಣೆ ಏನಿತ್ತು ಎಲ್ಲವನ್ನೂ ಅವನು ವರ್ಣಿಸ್ತಾನೆ. ವರ್ಣಿಸಿಬಿಟ್ಟು ನಾನು ಮಾಡಿದೆ, ಏನು ತಪ್ಪು ಮಾಡಿದೆ ನಾನು? ಶಯ್ಯಾಸನ ಆಟನ ವಿಕತ್ತನ ಭೋಜನಾದಿ ತೈಕ್ಯಾದ್ವಯಸ್ಯ ರುಭಾನಿತಿ ವಿಪ್ರಲಬ್ಧ ಸಖ್ಯುಸ್ಸಖೇವ ಪಿತೃವತ್ತನುಜಸ್ಯ ಸರ್ವಂ ಚೇಹೇ ಮಹಾಮಹಿತಯಾ ಕುಮತೇರಗಮ್ಯೆ. ಸ್ನೇಹಿತನೆಂಬ ಭಾವನೆಯಿಂದ ದೇವಾದಿ ದೇವರೊಂದಿಗೆ ಒಂದೇ ಹಾಸಿಗೆಯಲ್ಲಿ ಮಲಗಿಬಿಟ್ಟೆ. ನಾನೆಲ್ಲಿ, ಪರಮಾತ್ಮನಲ್ಲಿ ಅವನೊಡನೆ ಒಂದೇ ಆಸನದಲ್ಲಿ ಕುಳಿತೆ, ಜೊತೆಗೆ ವಿಹಾರವನ್ನು ಮಾಡಿದೆ. ಅವನ ಮುಂದೆ ನಾನು ಹಿಂಗಿ ಅಂತ ಹೊಗಳಿಕೊಂಡೆ, ಜೊತೆಗೆ ಭೋಜನವನ್ನು ಮಾಡಿದೆ. ಮಹಾತ್ಮರಲ್ಲಿ ಇದು ಪ್ರತಿಯೊಂದು ದೊಡ್ಡ ದೊಡ್ಡ ಅಪಚಾರ ಎನಿಸುತ್ತದೆ. ಆದರೂ ಎಲ್ಲವನ್ನೂ ಪರಮಾತ್ಮ ಸಹಿಸಿಕೊಂಡ. ಅದು ಅವನ ಮಹಾಮಹಿಮೆ. ಭಕ್ತನು ಮಾಡಿದ ಅಪರಾಧಗಳನ್ನು ಕ್ಷಮಿಸ್ತಾನೆ ಭಗವಂತ. ಆದ್ದರಿಂದ ನನ್ನ ತಪ್ಪನ್ನು ಅವನು ಸಹಿಸಿದ ಅಂತ ಹೇಳಿಬಿಟ್ಟು, ಅನಿಮಿತ್ತ ಬಂಧು ಭಗವಂತ, ಮಿತ್ರ ಅವನು, ಸಖ ಅವನು. ಭಗವಂತನನ್ನು ಬಿಟ್ಟು ಅನಿಮಿತ್ತ ಬಂಧು ಸಖ ಇನ್ಯಾರೂ ಇಲ್ಲರಿ. ಎಲ್ಲರೂ ನಿಮಿತ್ತ ಬಂಧುಗಳು. ನಮ್ಮಿಂದ ಅವರಿಗೇನು ಪ್ರಯೋಜನ ಆಗಬೇಕು ಅಂತಾಗ ಸ್ನೇಹಿತರು ಬರ್ತಾರೆ, ಬಂಧುಗಳು ಬರ್ತಾರೆ. ನಮ್ಮಲ್ಲಿ ಏನು ಇಲ್ಲ ಅಂದರೆ ಯಾರೂ ಬರೋದಿಲ್ಲ. ಯಾವ ಕಾರಣದಿಂದಲೂ ನಮ್ಮಲ್ಲಿ ಬರೋದಿಲ್ಲ. ನಮಗೆ ಸಹಾಯ ಮಾಡುವವರು ನಮ್ಮನ್ನು ಏನು ಅಪೇಕ್ಷಿಸಿದ್ದರೂ ನಾನು ಇವರಿಗೆ ಸಹಾಯ ಮಾಡಿದೆ ಎನ್ನುವ ಕೃತಜ್ಞತೆಯನ್ನು ಅಪೇಕ್ಷಿಸ್ತಾರೆ, ಅಥವಾ ಅವರಿಗೆ ಒಳ್ಳೆಯ ಹೆಸರು ಬರಬೇಕೆಂಬ ಅಪೇಕ್ಷೆ ಇರುತ್ತೆ. ಆದರೆ ಭಗವಂತ ಅನಿಮಿತ್ತ ಬಂಧು, ಅವನಿಗೆ ಏನೂ ಬೇಕಾಗಿಲ್ಲ ನಮ್ಮ ಹತ್ರ. ಭಕ್ತರನ್ನು ಅವನು ರಕ್ಷಿಸ್ತಾನೆ. ಅವನು ಇಲ್ಲದೆ ಅವನ 100 ಮಂದಿ ಅಬಲೆಯರನ್ನು 16,100 ಮಂದಿಯನ್ನು ನಾನು ಕರೆದುಕೊಂಡು ಬರಬೇಕಾದರೆ ಮ್ಲೇಚ್ಛರನ್ನು ಎದುರಿಸುವ ಶಕ್ತಿ ನನಗೆ ಬರಲಿಲ್ಲ. ಅಂತಹ ಮಹಾರಥಿಕರನ್ನು ಕೃಷ್ಣ ರಥದಲ್ಲಿ ಇದ್ದ ಅಂತ ಹೇಳಿಬಿಟ್ಟು ಕೃಷ್ಣ ಜೊತೆಯಲ್ಲಿ ಇದ್ದು ಬಿಟ್ಟ ಅಂತ ಎದುರಿಸಿದೆ. ಆ ಕೇವಲ ಮ್ಲೇಚ್ಛರನ್ನು ಎದುರಿಸಲು ಆಗಲಿಲ್ಲ ನನ್ನ ಕೈಯಲ್ಲಿ ಅಂತ ಗೋಳಾಡ್ತಾನೆ. ಅದೇ ಗಾಂಡೀವ ಇತ್ತು, ಈಗಲೂ ಅದೇ ಗಾಂಡೀವ, ಆವಾಗಲೂ ಅದೇ ಗಾಂಡೀವ ಇತ್ತು. ಅದೇ ಗಾಂಡೀವ ಕೃಷ್ಣನಿದ್ದಾಗ ಪ್ರಯೋಜನ ಆಯಿತು. ಅದೇ ಗಾಂಡೀವ ಕೃಷ್ಣನನ್ನ ಬಳಿಯಲ್ಲಿ ಇಲ್ಲ ಅಂದಾಗ ಗಾಂಡೀವದಿಂದ 16,000 ಬಾಲೆಯರನ್ನು ನಾನು ರಕ್ಷಿಸಲು ಆಗಲಿಲ್ಲ ಅಂತ ಹೇಳ್ತಾನೆ. ಅರ್ಜುನನ ಮುಖದಿಂದ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದ ವಿಷಯ ತಿಳಿದುಕೊಳ್ತಾನೆ ಧರ್ಮರಾಜ. ನಾಯಕ ಸುಖದಲ್ಲಿ ಬೇಸತ್ತು ಸ್ವರ್ಗಕ್ಕೆ ಪ್ರಯಾಣ ಮಾಡಲು, ಮಹಾಪ್ರಸ್ಥಾನಕ್ಕೆ ಪ್ರಯಾಣ ಮಾಡಲು ಸಿದ್ಧವಾಗ್ತಾನೆ.
ಆ ಕೃಷ್ಣ ಯಾವಾಗ ಪರಂಧಾಮಕ್ಕೆ ಹೋದನೋ ಆವಾಗ ಯದಾ ಮುಕುಂದೋ ಭಗವಾನಿ ಮಾಮಹೀಂ ಜಹೌಸ್ವದನ್ವಾ ಶ್ರವಣೀಯ ಸತ್ಕತಃ ತದಾ ಹರಾವ ಪ್ರತಿಬದ್ಧ ಚೇತಸ ಮಭದ್ರ ಹೇತು ಕಲಿರನ್ವರತಃ. ಕೃಷ್ಣ ಭೂಲೋಕವನ್ನು ಬಿಟ್ಟು ಹೋದ ಕೂಡಲೇ ಭಗವತ್ ಪ್ರಜ್ಞೆ ಇಲ್ಲದ ಮಾನವರ ಬುದ್ಧಿಯನ್ನು ಕಲಿ ಎಲ್ಲೆಡೆ ಕೆಡಿಸುತ್ತಾ ಬರ್ತಾನೆ. ಆವಾಗ ಎಲ್ಲೆಡೆ ಅಸತ್ಯ ಕಪಟ ಹಿಂಸೆ ತುಂಬುತ್ತಿದ್ದನ್ನು ನೋಡಿಬಿಟ್ಟು ಯುಧಿಷ್ಠಿರ ಏನು ಮಾಡ್ತಾನೆ, ಸ್ವರ್ಗಕ್ಕೆ ಮಹಾಪ್ರಸ್ಥಾನ ತಯಾರು ಮಾಡಿಬಿಟ್ಟು ತನ್ನ ಮೊಮ್ಮಗ ಪರೀಕ್ಷಿತನಿಗೆ ರಾಜ್ಯ ಅಭಿಷೇಕವನ್ನು ಮಾಡ್ತಾನೆ. ಹೀಗೆ ಪಾಂಡವರು ಎಲ್ಲರೂ ಮಹಾಪ್ರಸ್ಥಾನಕ್ಕೆ ಹೋಗ್ತಾರೆ. ಮಹಾಪ್ರಸ್ಥಾನಕ್ಕೆ ಹೋದಾಗ ಪರೀಕ್ಷಿತ ರಾಜನ ಆಡಳಿತ ನಡೆಯುತ್ತೆ. ಪರೀಕ್ಷಿತನ ರಾಜ್ಯದಲ್ಲಿ ಕಲಿಯ ಪ್ರವೇಶ ಆಗತ್ತೆ. ತತಃ ಪರೀಕ್ಷ ದ್ವಿಜವರ್ಯ ಶಿಕ್ಷಯ ಮಹೀಂ ಮಹಾಭಾಗವತ ಶಶಾಸನಃ ಯಥಾಯಿ ಸೂತ್ಯಾಮಭಿಜಾತ ಕೋವಿದ ಸಮಾಧಿಶನ್ ವಿಪ್ರ ಮಹದ್ಗುಣಾನ್ಸತಾ. ಮಹಾಭಗವದ್ಭಕ್ತನಾದ ಪರೀಕ್ಷಿತ ಕೃಪಾಚಾರ್ಯ ಮುಂತಾದ ಬ್ರಾಹ್ಮಣೋತ್ತಮ ರಾಜ್ಯಭಾರ ನಡೆಸ್ತಾ ಇರ್ತಾನೆ. ಹೇಗೆ ಹೇಳಿದರೋ ಹಾಗೆ ನಡೆದು ತೋರಿಸ್ತಾನೆ ಪರೀಕ್ಷಿತ. ಆವಾಗ ಶೌನಕರು ಕೇಳ್ತಾರೆ, ಕಸ್ಯ ಹೇತುರ್ ನಿಜಗ್ರಾಹ ಕಲಿಂ ದ್ವಿಜಗ್ವಜಯೇ ನೃಪಃ ನೃದೇವ ಚಿನ್ನ ಶೂದ್ರ ಕೋಸವು ಕಾಮ್ಯ ಪದಾನತು. ದಿಗ್ವಿಜಯಕ್ಕೆ ಹೊರಟ ರಾಜ ಕಲಿ ನಿಗ್ರಹವನ್ನು ಏಕೆ ಮಾಡ್ದ? ರಾಜವೇಷದಿಂದ ಗೋವುಗಳು ಕಾಲಿನಿಂದ ಒದ್ದವನಂತೂ ಮಹಾದುಷ್ಟನೇ ಸರಿ. ಆ ಕಥೆಯನ್ನು ವಿಷ್ಣುಪಾದ ಕಮಲ ಮಕರಂದ ಪಾನಗೈವ ಸಚ್ಚಿದ್ರ ಕಥೆಯನ್ನು ಹೇಳಿ ನಮಗೆ ಅಂತ ಕೇಳ್ತಾರೆ ಶೌನಕರು ಸೂತರಿಗೆ, ಸೂತ ಪುರಾಣಿಕರಿಗೆ. ಏತದರ್ಥಂ ಹಿ ಭಗವಾನ್ ಆಹೂತಃ ಪರಮರ್ಷಿಭಿಃ ಅಹೋ ನೃಲೋಕೇಪಿ ಏತ ಹರಿಲೀಲಾಮೃತಂ ವಜಃ. ನಿರ್ಭೀತಿಯಿಂದ ಹರಿಕಥಾ ಶ್ರವಣವನ್ನು ನಡೆಯಲೆಂದೇ ಮಹರ್ಷಿಗಳು ಭಗವಂತನನ್ನು ಬರಮಾಡಿಕೊಂಡಿದ್ದಾರೆ. ಪಶು ಹಿಂಸೆಗಾಗಿ ಮಾತ್ರವಲ್ಲ, ಈ ಮರ್ತ್ಯಲೋಕದಲ್ಲಿಯೂ ಮರಣ ಭಯವಿಲ್ಲದೆ ಹರಿಕಥಾಮೃತವನ್ನು ನಾವು ಪಾನ ಮಾಡ್ತಾ ಇದ್ದೇವೆ. ಇದೇ ನಮ್ಮ ಭಾಗ್ಯ ಅಂತ ಹೇಳ್ತಾರೆ. ಆವಾಗ ಸೂತರು ಹೇಳ್ತಾರೆ, ಯದಾ ಪರೀಕ್ಷತ್ ಕುರಜಾಂಗುಲೆ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಮೃತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿರಾದುದೇ. ಆ ರಾಜ್ಯವಾದ ಕಲಿ ಪ್ರವೇಶ ಆಗಿದ್ದನ್ನು ಪರೀಕ್ಷಿತ ರಾಜನಿಗೆ ಕೇಳಿ ದುಃಖ ಆಗತ್ತೆ. ಕಲಿಯನ್ನು ನಿಗ್ರಹಿಸಲು ಅಶಕ್ಯ. ಕಲಿಯನ್ನು ನಿಗ್ರಹಿಸಲು ವಾಯುದೇವರಿಗೆ ಬಿಟ್ಟರೆ ಬೇರೆಗೂ ಯಾರಿಗೂ ಆಗಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಅವನ ಪ್ರಭಾವವನ್ನು ತಗ್ಗಿಸಬೇಕು ಅಂತ ಹೇಳಿಬಿಟ್ಟು ಕಲಿಯೊಡನೆ ಹೋರಾಡಲು ಬಯಸಿ ಬಿಲ್ಲನ್ನು ಎತ್ತುಕೊಳ್ತಾನೆ. ದಿಗ್ವಿಜಯಕ್ಕಾಗಿ ಹೊರಡ್ತಾನೆ. ಚತುರಂಗ ಸೈನ್ಯ ಸಮೇತವಾಗಿ ಹೊರಡ್ತಾನೆ. ಹೀಗೆ ಹೋಗಬೇಕಾದರೆ ಒಂದು ಕಡೆ ಅವನಿಗೆ ಆಶ್ಚರ್ಯವಾದ ಸಂಗತಿ ಸಿಗತ್ತೆ. ಅಲ್ಲಿ ಏನಪ್ಪ ಅಂತಂದರೆ, ಧರ್ಮಾಭಿಮಾನಿ ಯಮದೇವ ಎತ್ತಿನ ರೂಪದಲ್ಲಿ ಇರ್ತಾನೆ. ಒಂದು ಕಾಲದಿಂದ ಕುಂಟುತ್ತಾ ಗೋರೂಪದ ಭೂದೇವಿ ಬಳಿ ನಿಂತಿದ್ದಾನೆ. ದೇವಿಯ ಮುಖ ಕಾಂತಿಹೀನವಾಗಿರುತ್ತೆ, ಕಣ್ಣೀರಿನಿಂದ ಮುಖ ತೊಯ್ತಿರುತ್ತೆ. ಕರುವನ್ನು ಕಳೆದುಕೊಂಡ ತಾಯಿ ಹಸುವಿನಂತಿದ್ದ ಅವಳನ್ನು ನೋಡಿ ಎತ್ತು ಕೇಳುತ್ತೆ. ಧರ್ಮ ಕೇಳ್ತಾನೆ, ಕ್ವಚಿತ್ ಭದ್ರೇ ನಾಮಯಮಾತ್ಮನಸ್ತೆ ವಿಚ್ಛಾಯ ಸಿಂಲಾಯತ ಯನ್ಮುಖೇನ ಆಲಕ್ಷಯೇ ಭವತಿ ಮಂತರಾಧಿಂ ದೂರೇ ಬಂಧುಂ ಕಂಚನ ಶೋಚಸೀವ. ದೇವಿ, ನೀನು ಚೆನ್ನಾಗಿದ್ದೀಯಾ? ನಿನ್ನ ಮುಖ ಏಕೆ ಬಾಡಿದೆ? ದೂರ ದೇಶಕ್ಕೆ ಹೋದ ಬಂಧುವಿಗಾಗಿ ಕೊರಗುತ್ತಿದ್ದೀಯಾ ಅಂತ ಕೇಳ್ತಾರೆ. ಆವಾಗ ತಪಸ್ಸು, ಶೌಚೆ, ದಯೆ ಎಂಬ 3 ಕಾಲುಗಳನ್ನು ಮುರಿದುಕೊಂಡು ಬಿಟ್ಟಿದ್ದೀಯಾ? ಸತ್ಯ ಎಂಬ ಒಂದು ಕಾಲದಲ್ಲಿ ಕುಂತಾ ಇದ್ದೀಯಾ? ಏಕೆ ಅಳ್ತಾ ಇದ್ದೀಯಾ? ಕಲಿಯುಗದಲ್ಲಿ ನಿನ್ನ ಆಳಲಿದ್ದಾರೆ, ಶೂದ್ರರೇ ನಿನ್ನನ್ನು ಆಳಲಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಭೂದೇವಿ ಹೇಳ್ತಾಳೆ, ಆದರೆ ಲೋಕಹಿತಕ್ಕಾಗಿ 4 ಕಾಲಗಳಿಂದ ಇಷ್ಟರವರೆಗೆ ನಡೆಯುತ್ತಿದೆ. ಯಾಕೆಂದರೆ ಶ್ರೀಕೃಷ್ಣ ಇಲ್ಲಿ ತನಕ ಇದ್ದ ಅಂದಾಗ ಅಧರ್ಮ ಇರಲಿಲ್ಲ. ಅಧರ್ಮ ಇದ್ದರೆ ಅಲ್ಲಿ ಮೆಟ್ಟು ಹಾಕ್ತಾ ಇದ್ದ ಪರಮಾತ್ಮ. ಹಾಗಾಗಿ 4 ಕಾಲಗಳಿಂದಲೂ ನಾನು ಇದ್ದೆ. ಈಗ ಏನಾಗ್ತಾ ಇದೆ ಅಂದರೆ ಕಲಿ ಪ್ರವೇಶ ಆಗಿಬಿಟ್ಟು ನನ್ನ 3 ಕಾಲಗಳು ಕುಂಠಿತವಾಗಿವೆ. 4ನೇ ಕಾಲದಿಂದ ಮಾತ್ರ ಇದ್ದೇನೆ. ಆ ಕಾಲವನ್ನು ಕತ್ತರಿಸಲು ಕಲಿ ಅಂಕುಶವನ್ನು ಹಾಕ್ತಾ ಇದ್ದಾನೆ ಅಂತ ಹೇಳ್ತಾರೆ. ಶೂದ್ರ ರಾಜವೇಷ ಹಾಕ್ಕೊಂಡಿರ್ತಾನೆ. ಕೈಯಲ್ಲಿ ಕೋಲು ಹಿಡಿದು ಹಸುಗಳ ಎತ್ತುಗಳ ಒಂದು ಅನಾಥ ಜೋಡಿಯನ್ನು ಹೊಡೆಯುತ್ತಾ ಇರ್ತಾನೆ. ಇದನ್ನು ತಿಳಿದು ಬಿಟ್ಟು ಬಲು ವೇದನೆ ಪಡ್ತಾ ಇರುತ್ತೆ. ಹಸು ಏಟನ್ನು ತಿಂದು ತಾಳಲಾರದೆ ಯಜ್ಞಕ್ಕೆ ಹಾಲು ನೀಡಬೇಕಾಗಿರುವ ಆ ಹಸು ತೊಲಗಿ
ಬಲ ದೈನ್ಯಾವಸ್ಥೆಯಲ್ಲಿ ಇರುತ್ತೆ. ಪರೀಕ್ಷಿತ ಬಿಲ್ಲಿಗೆ ಎದೆಯೇರಿಸಿ ಬರ್ತಾನೆ. ಇವನೇ ಕಲಿ ಇರಬೇಕು ಅಂತ ಬಂದು ಗಂಭೀರ ಧ್ವನಿಯಿಂದ ಹೇಳ್ತಾನೆ, ಯಾರು ನೀನು? ನನ್ನ ಆಡಳಿತಕ್ಕೆ ಒಪ್ಪಿರುವ ಈ ರಾಜ್ಯದಲ್ಲಿ ಬಲಿಷ್ಠನಾದ ದುರ್ಬಲ ಕುಲಗಳನ್ನು ಯಾಕೆ ಹಿಂಸಿಸ್ತಾ ಇದ್ದೀಯಾ? ನಡೆಯಲ್ಲಿ ಸೂತ್ರನಾಗಿದ್ದೀಯಲ್ಲ ನೀನು ಅಂತ ಕೇಳಿದಾಗ, ನೀನು ವಧಾರನಾಗಿದ್ದೀಯೇ ಎಂದಾಗ ಆವಾಗ ನೀನು ಕಣ್ಣೀರು ಆವಾಗ ಎತ್ತೋನು ಕೇಳ್ತಾನೆ, ನೀನು ಯಾರು? ಕಣ್ಣೀರು ಸುರಿಸು ನನಗೆ ನೋವುಂಟು ಮಾಡ್ತದೆ ಅಂದಾಗ ಮತ್ತೆ ಹೇಳ್ತಾನೆ ರಾಜ, ಎತ್ತೆ ನೀನು ಭಯಪಡಬೇಡ, ಈ ಶೂದ್ರನಿಂದ ಭಯವಿಲ್ಲದಂತೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಪರೀಕ್ಷಿತ ರಾಜ, ನಿನ್ನ 3 ಕಾಲುಗಳನ್ನು ಮುರಿದಿವರು ಯಾರು? ಈ ನಿನ್ನ ಕಾಲುಗಳನ್ನು ಮುರಿದಿವರು ಯಾರು ಅಂತ ಕೇಳಿದಾಗ, ನಿನ್ನಂಥ ಒಳ್ಳೆಯ ಪ್ರಾಣಿಗಳಿಗೆ ಒಳ್ಳೆಯದಾಗಬೇಕು, ಆದರೆ ಅಂಗವೈಕಲ್ಯ ಆಗಿದೆ, ಇಂತಹ ಅಂಗವೈಕಲ್ಯ ಮಾಡಿದವರಿಗೆ ಮರಣದಂಡನೆ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ. ಮುಂದೆ ಆ ಕಲಿಯನ್ನು ನೀನು ಕಲಿಯನ್ನು ಸಂವರಿಸ್ತೇನೆ ಅಂತ ಅಂದಾಗ ಕಲಿ ಅವನ ಪಾದಕ್ಕೆ ಬೀಳ್ತಾನೆ. ಪಾದಕ್ಕೆ ಬಿದ್ದು ನೀನು ಕ್ಷಮಿಸು, ನನ್ನನ್ನು ಕ್ಷಮಿಸು ಅಂತ ಕೇಳಿದಾಗ ಪರೀಕ್ಷಿತ ರಾಜ ಹೇಳ್ತಾನೆ, ನಾನು ಧರ್ಮರಾಜನ ವಂಶದವನು, ಪಾಂಡವರ ವಂಶದವನು, ಕಾಲಿಗೆ ಬಿದ್ದವರನ್ನು ಕ್ಷಮೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ನೀನು ಏಕೆ ಹೀಗೆ ಮಾಡ್ತೀಯ ಅಂದಾಗ, ಈಗ ನನ್ನ ಕಾಲ ಇದೆ, ನನಗೆ ಇರಲು ಜಾಗವನ್ನು ಕೊಡು ಅಂತಂದಾಗ 4 ಜಾಗಗಳನ್ನು ಕೊಡ್ತಾನೆ. 4 ಜಾಗಗಳನ್ನು ಕೊಟ್ಟಾಗ ಇದು ಸಾಲುವುದಿಲ್ಲ, ನನಗೆ ಇನ್ನೊಂದು ಜಾಗ ಬೇಕು ಅಂದಾಗ ಅವನು ಬಂಗಾರವನ್ನು, ಸ್ವರ್ಣವನ್ನು ಕೊಡ್ತಾನೆ. ಯಾರು ಸ್ವರ್ಣ ಕೊಟ್ಟಾಗ ಏನಾಗತ್ತೆ ಅಂದರೆ, ಸ್ವರ್ಣ ಕೊಟ್ಟಾಗ ಸ್ವರ್ಣ ಇದ್ದವರು ಹಾಗಾದರೆ ಕಲಿಯಾವೇಶ ಅಂತಂದರೆ ತಮಗೆ ಎಷ್ಟು ಸಾಧ್ಯ, ತಮಗೆ ಎಷ್ಟು ಬೇಕೋ ಕನಿಷ್ಠ ಪಕ್ಷ ಅಷ್ಟನ್ನು ಮಾತ್ರ ಬಂಗಾರವನ್ನು ಇಟ್ಟುಕೊಳ್ಳಬೇಕು, ಹೊರತು ಹೆಚ್ಚನ್ನು ಇಟ್ಟುಕೊಂಡರೆ ಅದರಲ್ಲಿ ಕಲಿ ಪ್ರವೇಶ ಆಗ್ತಾನೆ ಅಂತ ಹೇಳಿ ತಿಳ್ಕೊಳ್ಬೇಕು. ಬಂಗಾರ ಹೆಚ್ಚು ಇದ್ದಲ್ಲಿ ಕಲಿ, ದ್ಯೂತದಲ್ಲಿ ಕಲಿ, ಸ್ತ್ರೀಯರಲ್ಲಿ ಕಲಿ ಅಂದರೆ ತಮಗೆ ಯೋಗ್ಯವಾದ ಸ್ತ್ರೀಯರನ್ನು ಬಿಟ್ಟು ಬೇರೆ ಸ್ತ್ರೀಯರನ್ನು ಸಂಪರ್ಕ ಮಾಡಿದರೆ ಅಂತಹದಲ್ಲಿ ಕಲಿಯಾಗ್ತಾನೆ. ಮದ್ಯಪಾನದಲ್ಲಿ ಕಲಿ, ಈಗ ಕಲಿಯು ಎಲ್ಲೆಲ್ಲಿದೆ, ಜೂಜಿನಲ್ಲಿ ಕಲಿ ಇರ್ತಾನೆ. ಈ ವ್ಯಸನಗಳಲ್ಲೆಲ್ಲ ಕಲಿಗೆ ಸ್ಥಾನವನ್ನು ಕೊಡ್ತಾನೆ. ಕಲಿಗೆ ಸ್ಥಾನವನ್ನು ಕೊಟ್ಟುಬಿಟ್ಟು ಅವನೇನು ಮಾಡ್ತಾನೆ, ಬಂಗಾರವನ್ನು ಕೊಡ್ತಾನೆ. ಕಲಿಗೆ ಆವಾಗ 3 ಕಾಲಗಳನ್ನು ಸರಿಪಡಿಸಿ ಭೂದೇವಿಗೂ ಸಾಂತ್ವನ ಮಾಡಿ ಸಂತೋಷಪಡಿಸ್ತಾನೆ. ಆಮೇಲೆ ಪರೀಕ್ಷಿತ ಧರ್ಮರಾಜನ ಆಳ್ತ ಶೋಭ ಚಕ್ರವರ್ತಿಯಾಗಿ ಹಸ್ತಿನಾಪತಿಯಲ್ಲಿ ಮೆರೆತಾನೆ. ಆವಾಗ ಶೌನಕರು ಹೇಳ್ತಾರೆ, ನೀವು ಎಷ್ಟುವರೆಗೂ ಹರಿಕಥಾಮೃತವನ್ನು ಹೇಳಿದಿರಿ, ಹರಿಕಥೆಯನ್ನು ಯಾವನು ತಾನೇ ಇಷ್ಟು ಸಾಕೆಂದು ತೃಪ್ತಿ ಪಡ್ತಾನೆ. ಆದ್ದರಿಂದ ಹೇಳ್ತಾರೆ, ತನ್ನ ಪರಂ ಪುಣ್ಯಮ ಸಂವೃತಾರ್ಥ ಆಖ್ಯಾನ ಮತ್ಯಮದ್ಭುತ ಯೋಗನಿಷ್ಠಂ ಆಖ್ಯಾಹ್ಯ ಅನಂತಚರಿತೋಪಪನ್ನಂ ಪಾರೀಕ್ಷಿತಂ ಭಾಗವತಾಭಿರಾಮಂ. ಈ ಭಾಗವತ ಮಹಾಪುರಾಣವನ್ನು ಶುಕಮುನಿಯ ಮುಖದಿಂದ ಕೇಳಿಯೇ ಆ ಮಹಾಜ್ಞಾನಿ ಭಗವದ್ಭಕ್ತ ಪರೀಕ್ಷಿತ ರಾಜ ಗರುಡಧ್ವಜನ ಪಾದಮೂಲವನ್ನು ಸೇರಿ ಮುಕ್ತನಾಗಿದ್ದಾನೆ ತಾನೇ. ಅಂತಹ ಕಥೆಯನ್ನು ನೀವು ಹೇಳಿರಿ ಅಂತ ಕೇಳ್ತಾರೆ. ಆವಾಗ ಸೂತರಾಜರು ಹೇಳ್ತಾರೆ, ನಾವು ಹೀನಕುಲದಲ್ಲಿ ಹುಟ್ಟಿದರು, ಜ್ಞಾನವೃತ್ತರಾದ ಶುಕಮುನಿಗಳ ಸೇವೆಯಿಂದ ಜನ್ಮ ಸಾರ್ಥಕ ಮಾಡಿಕೊಂಡೆವು. ಹೀಗೆ ಅವನೇ ಸರ್ವದೇಶ ಸರ್ವಕಾಲ ವ್ಯಾಪ್ತನಾದ ಸರ್ವಶಕ್ತನಾದ ಭಗವಂತ ಹರಿಯ ಮಹಿಮೆ ಅಂತ ಹೇಳ್ತಾರೆ. ಅವನ ಮಹಿಮೆ ಹೆಂಗಿದೆ ಅಂದರೆ, ಚತುರ್ಮುಖ ಹರಿಪಾದವನ್ನು ತೊಳೆದ ನೀರ ಗಂಗೆಯಾಗಿ ರುದ್ರರಾದಿ ಸಮಸ್ತ ಚೇತನರನ್ನು ಪಾವನಗೊಳಿಸ್ತಾ ಇದೆ, ನಮ್ಮನ್ನು ಪಾವನಗೊಳಿಸೋದಿಲ್ಲ ಅಂತ ಏನು ಅರ್ಥ ಅಂತ ಹೇಳಿ ಅವರು ವರ್ಣಿಸ್ತಾರೆ. ಹೀಗೆ ವರ್ಣಿಸ್ತಾ ಇರಬೇಕಾದ್ರೆ ಕಲಿಯ ಪ್ರವೇಶ ಆಗತ್ತಲ್ವ, ಆವಾಗ ತನ್ನ ಕಲಿಯ ಕಾಲದಿಂದ ಪರೀಕ್ಷಿತ ರಾಜ ಒಮ್ಮೆ ಬೇಟೆಗೆ ಹೋಗಿರ್ತಾನೆ. ಮುವೆಗಳನ್ನು ಬೇಟೆಗೆ ಹೋಗೋದಾಗ ಅವನಿಗೆ ಏನಾಗುತ್ತೆ, ದಣಿದು ಬಾಯಾರಿಕೆಯಾಗತ್ತೆ. ಬಾಯಾರಿಕೆಯಾದಾಗ ಅಲ್ಲಿ ಹತ್ತಿರವಿದ್ದ ಶಮೀಕ ಮುನಿಯ ಆಶ್ರಮವನ್ನು ಹೋಗ್ತಾನೆ. ಶಮೀಕನಿಯ ಆಶ್ರಮಕ್ಕೆ ಮುನಿ ಕಣ್ಣು ಮುಚ್ಚಿ ಕುಳಿತಿದ್ದನ್ನು ನೋಡ್ತಾನೆ. ಮುನಿ ಏನು ಮಾಡಿರ್ತಾನೆ, ಎಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲಿ ನೆಟ್ಟರಿಕೊಟ್ಟು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕುಳಿತಿರ್ತಾನೆ. ರಾಜ ಬಂದಿರುವುದು ಅವನಿಗೆ ಕಾಣುವುದಿಲ್ಲ, ಎಚ್ಚರಿಕೆಯೂ ಇರುವುದಿಲ್ಲ, ಬ್ರಹ್ಮನಲ್ಲಿ ಲೀನಾವಸ್ಥೆಯಲ್ಲಿ ಇರ್ತಾನೆ ಅವನು. ಆವಾಗ ಆ ಮುನಿಯನ್ನು ರಾಜ ಕೇಳ್ತಾನೆ, ನನಗೆ ಗಂಟಲೊಣಗಿದೆ, ನೀರು ಬೇಕು, ನೀರು ಕೊಡಿ ಮುನಿ ಎಂದಾಗ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ ಆ ಮುನಿಗೆ ಇವನು ಹೇಳುವುದು ಒಂದೂ ಕೇಳೋದಿಲ್ಲ, ಆಸನ ಕುಡ್ಕೊಳ್ಳೋದಿಲ್ಲ, ಸ್ಥಳನೂ ತೋರಿಸಲಿಲ್ಲ, ಅರ್ಘ್ಯನೂ ಕೊಡಲಿಲ್ಲ. ಇದರಿಂದ ರಾಜ ಕೋಪಗೊಂಡ. ನೋಡಿ, ಅಂತಹ ಪರಮ ಭಗವದ್ಭಕ್ತ ರಾಜ ಕೋಪಗೊಂಡ. ಕಲಿಯ ಆವೇಶ ಹೇಗಿದೆ ನೋಡಿ.
ಹಿಂದೆ ಎಂದೂ ಬ್ರಾಹ್ಮಣರಲ್ಲಿ ಬಾರದಿದ್ದ ಕೋಪ ಉದ್ವೇಗಗಳು ಈಗ ಅನಿರೀಕ್ಷಿತವಾಗಿ ಬಂದ್ಬಿಟ್ಟು ಪರೀಕ್ಷಿತನಿಗೆ. ಆವಾಗ ನೋಡ್ತಾನೆ, ಅಲ್ಲಿ ದೂರದಲ್ಲಿ ಒಂದು ಸತ್ತು ಬಿದ್ದ ಹಾವಿರತ್ತೆ. ಅದನ್ನು ಬಿಲ್ಲಿನಿಂದ ಎತ್ತಿಬಿಟ್ಟು, ಬಾಣದಿಂದ ಎತ್ತಿಬಿಟ್ಟು ಅವನ ಕೊರಳಿಗೆ ಹಾಕ್ತಾನೆ. ಕೊರಳಿಗೆ ಹಾಕಿಬಿಟ್ಟು ಅರಮನೆಯನ್ನು ಸೇರ್ತಾನೆ. ಯಾಕೆ ಅಂದರೆ ಅವನಿಗೆ ಅನುಮಾನ ಬರುತ್ತೆ, ಈ ಮುನಿ ಸುಮ್ಮನೆ ಸಮಾಧಿಯಲ್ಲಿ ಕುಳಿತಿದ್ದ, ಬಂದು ನೋಡ್ದಿಲ್ದಂಗೆ ಕೂತ್ಕೊಂಡಿದ್ದಾನ, ಇಂಥವರಿಗೆ ಸತ್ಕಾರ ಮಾಡಿ ಏನು ಲಾಭ ಎಂದು ಬೇಕಾದರೆ ಸಮಾಧಿಯಲ್ಲಿ ಕುಳಿತುಕೊಂಡಿದ್ದಾನ ಅಂತ ಹೇಳಿ ಶಮೀಕ ಮುನಿಯ ಬಗ್ಗೆ ಬಹಳ ಅಸಮಾಧಾನವನ್ನು ಹೊರಹಾಕಿ ಅರಮನೆಗೆ ಹೋಗ್ತಾನೆ. ಆವಾಗ ಹೇಳ್ಬೇಕಾದ್ರೆ ಅಲ್ಲೇ ಸಮೀಪದಲ್ಲಿ ಆಡುತ್ತಿದ್ದ ಶಮೀಕ ಮುನಿಯ ಕುಮಾರ ಶೃಂಗಿ ಅನ್ನೋ ಮಗ, ಇನ್ನೂ 7-8 ವರ್ಷ ಅವನಿಗೆ ಉಪನಯನ ಆಗಿರುತ್ತೆ ಅಷ್ಟೇ. ಆ ಅಪಚಾರವನ್ನು ಅವನು ಯಾರೋ ಹೇಳಕ್ಕೂ ಸಿಟ್ಟಾಗಿ ಬರ್ತಾನೆ. ಲೋಕವನ್ನು ಆಳುವ ದೊರೆಯೇ ಇದ್ದ ಅಧರ್ಮ ಕಾರ್ಯ ನಡೆಸೋದು ಕಾಣ್ತಾ ಇದೆ. ಮನೆಯಾಳು ಯಜಮಾನನಿಗೆ ಹೇಗೆ ಅಪಚಾರ ಮಾಡುವುದೇ, ಆ ಕಾಕಬಲಿ ಉಣ್ಣುವ ಕಾಯಿಗಳು ಇವರು ಬಾಗಿಲ ಕಾಯುವ ನಾಯಿಗಳು ಅಂತಾನೆ. ನಾನು ಈ ಅತಿಕ್ರಮೆ ಶಿಕ್ಷಿಸ್ತೇನೆ ನೋಡಿ ಅಂತ ಹೇಳಿಬಿಟ್ಟು ದರ್ಬೆಯ ಪವಿತ್ರ ಧರಿಸಿ ಆಚಮನ ಮಾಡಿ ರಾಜನಿಗೆ ವಜ್ರ ಹಿಡಿದಂಥ ಭಯಂಕರ ಶಾಪವನ್ನು ಕೊಡ್ತಾನೆ. ಧರ್ಮವನ್ನು ಅತಿಕ್ರಮಿಸಿ ನನ್ನ ತಂದೆಗೆ ಅನಾಪಚಾರಕ ಇದ್ದಿದ್ದೀಯ, ಕುಲನಾಶಕನಾದ ರಾಜ ನೀನು, ನನ್ನ ಆದೇಶದಂತೆ 7ನೇ ದಿನ ತಕ್ಷಕ ಕಚ್ಚಿ ಸುಟ್ಟು ಭಸ್ಮ ಮಾಡ್ತಾನೆ ಎಂದು ಶಾಪವನ್ನು ಕೊಡ್ತಾನೆ. ಆ ತಂದೆಯ ಕುಲದ ಹಾವಿನ ಶವವನ್ನು ತೆಗೆದು ದೊಡ್ಡ ದಿನಿಯಲ್ಲಿ ಅಳ್ಳಿಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನೋಡಿ ತಂದೆ ಏನು ಮಾಡ್ತಾರೆ, ಮೆಚ್ಚಿಕೊಳ್ಳೋದಿಲ್ಲ. ಆ ಮಗನಿಗೆ ಹೇಳ್ತಾರೆ, ಎಂಥ ಅಪಚಾರ ಮಾಡಿದೆ ನೀನು. ರಾಜ ಅದಕ್ಕೆ ಅರ್ಹನಿರಲಿಲ್ಲ, ಭಗವದ್ಭಕ್ತ ಅವನು. ಈ ಸಣ್ಣ ತಪ್ಪಿಗೆ ಅಂತ ದೊಡ್ಡ ಶಿಕ್ಷೆ ನೀಡಿದ್ದಲ್ಲ. ಅವರಿಗೆ ಯಾವ ಭಯವೂ ಇಲ್ಲ, ಪ್ರಜೆಗಳೇ ಹಾಯಾಗಿ ಸುಖದಿಂದ ಬಾಳ್ತಾರೆ. ಅಂತಹ ರಾಜ ಅವನು. ಅಂತಹ ರಾಜನಿಲ್ಲದ ರಾಷ್ಟ್ರದಲ್ಲಿ ಪರಸ್ಪರ ಕಲಹ ಮಾಡ್ತಾರೆ, ಅಂತಹ ರಾಷ್ಟ್ರವನ್ನು ಸೂರೆ ಮಾಡ್ತಾರೆ. ಈ ಪಾಪವೂ ನಮಗೆ ತಟ್ಟತ್ತೆ. ಏನು ಈ ಥರ ಮಾಡಿದ್ದೀಯ ನೀನು? ತಿರಸ್ಕಾರ ಮಾಡಿ, ವಂಚನೆ ಮಾಡಲಿ, ಶಾಪ ನೀಡಲಿ, ಆಕ್ಷೇಪಿಸಿ ಹೊಡೆಯಲಿ, ಏನು ಮಾಡಿದ್ರು ನಿನ್ನ ಭಕ್ತರು ಅದಕ್ಕೆ ಪ್ರತಿಯಾಗಿ ಏನೂ ಮಾಡಿದಾರರು. ನೀನು ಈ ಥರ ಮಾಡಬೇಡ. ತನಗೆ ರಾಜ ಮಾಡಿದ ಅಪಚಾರವನ್ನು ಅಪಚಾರ ಅಂತನೇ ಆ ಮುನಿ ಪರಿಗಣಿಸಲಿ. ಯಾಕೆಂದರೆ ಅವನು ಪರಮ ಭಗವದ್ಭಕ್ತ, ದೇಹದ ಅಭಿಮಾನವನ್ನು ತ್ಯಜಿಸಿದವನವನು. ಹಾಗಾಗಿ ಅವನಿಗೆ ಏನಾಗಲಿಲ್ಲ. ಆಮೇಲೆ ಏನಾಗತ್ತೆ, ಮುನಿ ಶಾಪವನ್ನು ಕೊಟ್ಟಿದ್ದನ್ನು ಕೇಳಿಬಿಟ್ಟು, ಶೃಂಗಿ ಕೊಟ್ಟಿದ್ದ ಶಾಪವನ್ನು ಹೇಳಿಬಿಟ್ಟು ಅವರಿಗೆ ತಿಳಿಸ್ತಾರೆ. ಪರೀಕ್ಷಿತ ರಾಜನಿಗೆ ತಿಳಿಸು, ನಿನಗೆ ಶಾಪವನ್ನು ಕೊಟ್ಟಿದ್ದೇನೆ, ಇನ್ನು 7 ದಿವಸಕ್ಕೆ ಇದಕ್ಕೆ ಬರೋಣ. ಇಲ್ಲಿ ಒಂದು ಸೂಕ್ಷ್ಮ ನೋಡಬೇಕು. ಶೃಂಗಿ ಶಾಪ ಕೊಟ್ಟ. ಪರೀಕ್ಷಿತ ರಾಜ ಭಗವಂತನ ಪರಮ ಭಕ್ತ. ಶಾಪ ಕೊಟ್ಟಿದ್ದು ನೋಡಿ, ನೀನು ನಮ್ಮ ತಂದೆಗೆ ಹಾವನ್ನು ಹಾಕಿದ್ದೀಯ, ನೀನು ಈ ಕ್ಷಣವೇ ಮರಣ ಹೊಂದಲಿ ಅಂತ ಕೊಡಲಿಲ್ಲ ಶಾಪನ. 7ನೇ ದಿವಸ ಮರಣ ಹೊಂದು ಅಂದರೆ ಏನು? ಭಾಗವತ ಸ್ಮರಣೆ ಮಾಡಿ ಏಳಿರೋ ವೈಕುಂಠಕ್ಕೆ ಹೋಗೋ ಭಾಗವತ ಸ್ಮರಣೆ ಮಾಡಿ 7 ದಿವಸದ ಅವಕಾಶವನ್ನು ಸಾಧನೆಗಾಗಿ ಪರೀಕ್ಷಿತ ರಾಜನಿಗೆ ಕೊಟ್ಟ. ಅದೂ ಒಂದು ವರವಾಯಿತು ಪರೀಕ್ಷಿತ ರಾಜನಿಗೆ. ಆ 7 ದಿವಸ ಸಮಯವೂ ವರ ಆಯಿತು. ಅವನೇನು ಮಾಡಿಬಿಟ್ಟ, ಇವನು ಹೇಳತ್ಲು ಏನು ಮಾಡಿಬಿಟ್ಟ ಅಂದರೆ, ಅವನು ಇತಿ ವ್ಯವಸ್ಥಾಯ ಚ ಪಾಂಡವೇಯ ಪ್ರಾಯೋಪವೇಶಂ ಪ್ರತಿ ವಿಷ್ಣುಪದ್ಯಾಂ ದದ್ಯೌ ಮುಕುಂದಾಂಗ್ರಿ ಮನನ್ಯ ಭಾವೋ ಮುನಿವ್ರತೋ ಮುಕ್ತ ಸಮಸ್ತ ಸಂಘ. ಪರೀಕ್ಷೆ ಚೆನ್ನಾಗಿ ಆಲೋಚಿಸಿ ಗಂಗಾ ಪ್ರವಾಹದ ನಡುವೆ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ತಾನೆ. ಎಲ್ಲ ರಾಜ್ಯದವನ್ನು ತ್ಯಾಗ ಮಾಡಿ ಜನಮೇಜಯನಿಗೆ ಕೂಡಿಸಿ ಎಲ್ಲ ರಾಜ್ಯ ತಗೊಂಡು ತಾನು ಬಂದು ಬಿಟ್ಟು ಅಲ್ಲಿ ಕುಳಿತುಕೊಳ್ತಾನೆ. ಐಹಿಕ ಆಸಕ್ತಿಯನ್ನು ತೊರಿತಾನೆ, ಕುಳಿತುಕೊಳ್ತಾನೆ. ಅವನು ಹೇಳ್ತಾನೆ ನೋಡಿ, ನಮ್ಮಂಥವ್ರಾಗಿದ್ದರೆ ಆ ಶಾಪ ಬರಲು ನಾವು ಏನೇನು ಮಾಡಬೇಕು ಎಲ್ಲ ಆಸ್ತಿ ಮಾಡ್ಕೊಂಡ್ಬಿಡ್ತಿದ್ವಿ, ಎಲ್ಲ ಬಿಲ್ ಬರೆದುಬಿಟ್ಟು ಎಲ್ಲ ಮಕ್ಕಳಿಗೆ ಮಾಡ್ಕೊಂಡ್ಬಿಡ್ತಿದ್ವಿ. 7 ದಿವಸ ಟೈಮ್ ಇದೆ, 7 ದಿವಸ ಟೈಮ್ ಇರೋದು ಅಂತ. ಆದರೆ ಅವನು ಹಾಗೆ ಮಾಡಲಿಲ್ಲ. 7 ದಿವಸ ಟೈಮ್ ಸಿಗ್ತಲ್ಲ, ಏನು ಮಾಡಬೇಕು? 7 ದಿವಸದಲ್ಲಿ ಭಗವಂತನ ನಿರಂತರ ಸ್ಮರಣೆ ಮಾಡಬೇಕು. ಅವನು ಹೇಳ್ತಾನೆ, ಪರೀಕ್ಷಿತ ತಸ್ಯೈವ ಮೇಸ್ತ್ವದ್ಯ ಪರಾವರೇಶೇ ವ್ಯಾಸಕ್ತ ಚಿತ್ತಸ್ಯ ಗೃಹೇಶ್ವ ಭೀಕ್ಷ್ಣಂ ನಿರ್ವೇದ ಮೂಲೋ ದ್ವಿಜಶಾಪರೂಪೋ ಯತ್ರ ಪ್ರಸಕ್ತೋ ಅಭಯವೀಮ್ಯದತ್ತೆ. ನನಗೆ ಮುನಿಶಾಪ ಬಂದಿದ್ದು ಒಳ್ಳೆಯದೇ ಆಯಿತು. ಸಂಸಾರದಲ್ಲಿ ವೈರಾಗ್ಯ, ಭಗವಂತನಲ್ಲಿ ಆಸಕ್ತಿ ಬರಲಿಕ್ಕೆ ಅದು ಕಾರಣ ಆಯಿತು. ಅದು ಬಾರದಿರ್ತದೆ, ನಾನು ಸಂಸಾರದಲ್ಲಿಯೇ ಇರ್ತಾ ಇದ್ದೆ ಅಂತ ಚಿಂತನೆ ಮಾಡ್ತಾನೆ.
ಏನು ಮಾಡ್ತಾನೆ ಅವನು? ವಿಹಾಯ ಸರ್ವಂ ನರದೇವ ಚಿಹ್ನಂ ಕೇಯೂರ ಹಾರಾಂಗದ ಮೌಳಿ ರತ್ನಾಂಗುಲೀಯಾನ್ ವಿಮಲಾನ್ನಿರಸ್ಯ ಪವಿತ್ರ ಪಾಣಿ ಮುನಿವೇಶ ಅಸ್ತೆ. ರಾಜಚಿಹ್ನೆಗಳ ಛತ್ರ, ಚಾಮರ, ವೈಡೂರ್ಯ ಮುಂತಾದವುಗಳನ್ನು, ಹಾರಕೇಯೂರಗಳನ್ನು, ಶಿರೋರತ್ನ ಮುಂತಾದ ಆಭರಣಗಳನ್ನು ತೊಳೆದು ದರ್ಭೆಯ ಪವಿತ್ರವನ್ನು ಧರಿಸಿ ಮುನಿವೇಷದಿಂದ ಕುಳಿತುಕೊಳ್ತಾನೆ ಮಹಾರಾಜ. ನೋಡಿ ಎಂತಹ ವೈರಾಗ್ಯ ಅವನಿಗೆ, ಎಂತಹ ವೈರಾಗ್ಯ ಅವನಿಗೆ. ದೇವತೆಗಳು ಹೂಮಳೆಗರಿತಾರೆ, ದೇವದುಂದುಬಿಗಳು ಮೊಳಗ್ತವೆ, ಮುನಿಗಳು ಹಾಡಿ ಹೊಗಳ್ತಾರೆ. ಹೇಳ್ತಾರೆ ಅವರು, ಶ್ರೀಕೃಷ್ಣನನ್ನು ಸದಾ ಸೇವಿಸ್ತಾ ಇದ್ರು ನಿಮ್ಮ ವಂಶಜರು ಪಾಂಡವರು, ಅಂಥವರ ವಂಶಜರಾದ ನೀವು ಹೀಗೆ ಮಾಡುವುದೇನು ಆಶ್ಚರ್ಯ ಇಲ್ಲ. ಏಕೆಂದರೆ ಪಾಂಡವರು ಭಗವಂತನ ಬಳಿ ಸೇರುವ ಕಾಲ ಬಂದಾಗ ಸಿಂಹಾಸನವನ್ನು ತ್ಯಜಿಸಿದ್ದರು. ನೀನು ಭಗವದ್ಭಕ್ತ ಇದ್ದೀಯಾ, ಪ್ರಾಕೃತ ಶರೀರ ತೆರೆದು ಅಪ್ರಾಕೃತ ಶರೀರ ಭಗವಂತನನ್ನು ಸೇರು, ಅಲ್ಲಿಯವರೆಗೂ ನಾವು ಇಲ್ಲಿ ಕುಳಿತಿರ್ತೀವಿ ಅಂತ ಹೇಳ್ತಾರೆ ಮುನಿಗಳು. ರಾಜ ಹೇಳ್ತಾನೆ, ಸಮಾಗತಾಃ ಸರ್ವತ ಏವ ಸರ್ವೇ ವೇದಾಯತಾ ಮೂರ್ತಿ ಧರಾಸ್ತ್ರಿ ಪೃಷ್ಠೆ ನೇಹಾತ ವಾಮೂತ್ರ ಕಶ್ಚನಾರ್ಥ ಹೃದಯ ಪರಾನುಗ್ರಹ ಆತ್ಮಶೀಲ. ನಿಮ್ಮಲ್ಲಿ ಶ್ರದ್ಧೆಯಿಂದ ಕೇಳ್ಕೊಳ್ತಾ ಇದ್ದೇನೆ, ಮುಮುಕ್ಷುಗಳು ನೀವು, ಅವರಲ್ಲಿಯೂ ಮರಣೋನ್ಮುಖರಾಗಿರುವವರು ಮೋಕ್ಷ ಸಾಧನೆಗಾಗಿ ಅವಶ್ಯ ಮಾಡಬೇಕಾಗಿರುವ ಕರ್ಮವನ್ನು ನೀವು ತಿಳಿಸಿ ಗಂಭೀರವಾಗಿ ಆಲೋಚಿಸಿ ಉಪದೇಶಿಸಿರಿ ಅಂತ ರಾಜ ಕೇಳ್ತಾನೆ. ಆಗ ಅಲ್ಲಿಗೆ ಶುಕಮುನಿಗಳ ಆಗಮನ ಆಗತ್ತೆ. ಸೂತರು ಹೇಳ್ತಾರೆ, ತತ್ರಾಭವಾತ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯ ಗಾಮಣ ಮಾನನಪೇಕ್ಷ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟೋ ಹುತಶ್ಚ ಬಾಲೈರವಧೂತ ವೇಷ. ದೈವಾತ್ ವ್ಯಾಸಪುತ್ರ ಶುಕಾಮುನಿಗಳು ರುದ್ರನ ಅವತಾರದ ಋಷಿ ಶುಕಮುನಿಗಳು ಅಲ್ಲಿಗೆ ಬರ್ತಾರೆ. ಯಾವ ವಿಷಯಾಭಿಲಾಷೆಯೂ ಅವರಲ್ಲಿ ಇಲ್ಲ. ಹರಿಧ್ಯಾನದಿಂದ ಆತ್ಮಾನಂದದಿಂದ ಅನುಭವಿಸುತ್ತಾ ತೃಪ್ತರಾದವರವರು ಅವಧೂತ ವೇಷದಿಂದ ಸಂಚಾರ ಮಾಡ್ತಾ ಇರ್ತಾರೆ. ಅವರು ಹೋದಲ್ಲೆಲ್ಲ ಬೀದಿ ಮಕ್ಕಳು ಅವರನ್ನು ಸುತ್ತರಿಸ್ತಾ ಇರ್ತಾರೆ. 16ರ ವಯಸ್ಸಿನಂತೆ ಇರ್ತಾರೆ. ಶುಕಮುನಿಗಳನ್ನು ವರ್ಣನೆ ಮಾಡ್ತಾರೆ. 16ನೇ ವಯಸ್ಸಿನಂತೆ ಇರ್ತಾರೆ. ಕಾಲು, ಕೈ, ತೊಡೆ, ಎದ್ದು ಕಾಣುವ ಹೆಗಲಿನ ಮೂಳೆ, ವಿಶಾಲವಾದ ಉನ್ನತವಾದ ಎದೆ, ದೇವೋತ್ತಮರಾದ ವ್ಯಾಸರಂತೆ ಕಾಣ್ತಾ ಇರ್ತಾರೆ. ಅವರನ್ನು ಕಂಡು ಮುನಿಗಳು ಶುಕಮುನಿಗಳನ್ನು ಕಂಡುಬಿಟ್ಟು ಎಲ್ಲ ಮುನಿಗಳು ಆಸನದಿಂದ ಎದ್ದು ನಿಲ್ತಾರೆ. ಶುಕಮುನಿ ಎಂದು ಅವರು ಗುರುತಿಸ್ತಾರೆ. ಸವಿಷ್ಣುರಾತೋ ಅತಿಥಯ ಆಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತಥೋ ನಿವೃತ್ತ ಹಿ ಅಬುಧಾ ಶ್ರೀಯೋರ್ಭಕ ಮಹಾಸನಿ ಚ ಉಪವೇಶ ವಿಭೂಜಿತ. ರಾಜ ಬಂದ ಅರ್ತಿಯನ್ನು ನೇರವಾಗಿ ಸತ್ಕರಿಸ್ತಾನೆ. ಅವರ ಜೊತೆ ಬಂದ ಮುಕ್ತ ಬಾಲಕರು ಸ್ತ್ರೀಯರು ಹಿಂತಿರುಗ್ತಾರೆ. ಮುನಿಯ ಆಸನದಲ್ಲಿ ಕುಳಿತುಕೊಂಡು ಬಿಟ್ಟು ಸುತ್ತುವರೆದವರಾಗಿ ಚಂದ್ರಂತೆ ಶೋಭಿಸ್ತಾರೆ. ರಾಜ ಅವರಿಗೆ ತಲೆಬಾಗಿ ನಮಸ್ಕರಿಸಿ ಮಧುರ ಧ್ವನಿಯಿಂದ ಹೇಳ್ತಾನೆ, ನೀವು ನಮ್ಮ ಕೃಪೆ ಮಾಡಿ ಅತಿಥಿಯಾಗಿ ನಮ್ಮ ಬಳಿಗೆ ಬಂದಿದ್ದೀರಾ. ತೀರ್ಥಗಳನ್ನು ಪವಿತ್ರಗೊಳಿಸುವವರು, ತಮ್ಮನ್ನೂ ಪವಿತ್ರಗೊಳಿಸುವಿರಿ. ಸಜ್ಜನ ಸಂಘಕ್ಕೆ ನಮ್ಮನ್ನು ಅರ್ಹರನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾನೆ. ಶ್ರೀಹರಿ ಬಂದರೆ ಅಸುರರು ಓಡಿ ಹೋಗ್ತಾರೆ, ಹಾಗೆ ತಾವು ಬಂದರೆ ಮಹಾಪಾತಕಗಳು ಓಡಿ ಹೋಗ್ತವೆ ಎಂದು ಶುಕಮುನಿಗಳಿಗೆ ಹೇಳ್ತಾನೆ ರಾಜ. ಶ್ರೀಕೃಷ್ಣನೇ ನಿಮ್ಮನ್ನು ನಮ್ಮ ಬಳಿಗೆ ಕಳಿಸಿದ್ದಾನೆ ಅಂತ ಹೇಳ್ತಾರೆ. ಆವಾಗ ರಾಜ ಶುಕಮುನಿಗೆ ಪ್ರಶ್ನೆ ಮಾಡ್ತಾನೆ, ನಾನು ನಿಮ್ಮಲ್ಲಿ ಸಾವಿನ ಅಂಚಿನಲ್ಲಿರುವ ಮುಮುಕ್ಷು ಏನು ಮಾಡಬೇಕು ಹೇಳಿ, ಏನು ಜಪಿಸಬೇಕು, ಏನು ಕರ್ಮ ಮಾಡಬೇಕು, ಏನು ಸ್ಮರಿಸಬೇಕು, ವಿಪರೀತವಾಗಿ ಏನೆಲ್ಲ ಮಾಡಬಾರದು ಹೇಳಿ ಅಂತ ಹೇಳ್ತಾರೆ. ನೀವು ಎಲ್ಲಿಯೂ ಗೃಹಸ್ಥರ ಮನೆಯ ಕಾಲದಲ್ಲಿ ಶುಕಮುನಿಗಳು ಹೇಗಿದ್ರು ಅಂದರೆ, ಆಕಳ ಹಾಲು ಎಷ್ಟು ಹೊತ್ತು ಕರೆಯುತ್ತೋ ಅಷ್ಟು ಹೊತ್ತು ನಿಲ್ಲುವವರೆಲ್ಲ ಶುಕಮುನಿಗಳು ಒಬ್ಬರ ಮನೆಯಲ್ಲಿ. ನನ್ನ ಮೇಲಿನ ದಯೆಯಿಂದ ಸ್ವಲ್ಪ ಹೊತ್ತು ಇತ್ತು ಬಿಟ್ಟು ಇಲ್ಲಿ ನೀವು ನಮಗೆ ಉಪದೇಶ ಮಾಡಿರಿ ಅಂತ ಕೇಳಲು ಶುಕಮುನಿಗಳು ಪ್ರತಿಯಾಗಿ ಹೇಳ್ತಾರೆ. ನೀನು ಕೇಳಿದ ಪ್ರಶ್ನೆ ಉತ್ತಮವಾಗಿದೆ, ಲೋಕಕ್ಕೆ ಹಿತಕರ, ಅಜ್ಞಾನಿಗಳಿಗೆ ಅಸಮ್ಮತ, ಆತ್ಮಜ್ಞಾನಿಗಳಿಗೆ ಸಮ್ಮತವಾಗಿದೆ. ಯಾವಾಗಲೂ ಪರಾಪರ ತತ್ವವನ್ನು ಸರಿಯಾಗಿ ತಿಳಿಯುವುದನ್ನು ಬಿಟ್ಟು ಯಾವಾಗಲೂ ಯಜ್ಞ ಕಾಮ್ಯಕರ್ಮ ಮಾಡಿ ರಾತ್ರಿ ಗೃಹಸ್ಥಾಶ್ರಮದಲ್ಲಿ ಕಳೀತಾರೆ, ವ್ಯರ್ಥವಾಗಿ ಯೌವನವನ್ನು ಕಳೀತಾರೆ, ಅಪಾಯಕ್ಕೆ ಧುಮುಕ್ತಾರೆ. ಹರಿಯೊಬ್ಬನನ್ನೇ ಮುಮುಕ್ಷು ಕೇಳಿ ತಿಳಿಯಬೇಕು, ಹೇಳಬೇಕು, ಸ್ಮರಿಸಬೇಕು. ಅವನೊಬ್ಬನೇ ಸಕಲಾಭಿಷ್ಟದಾಯಕ ಸರ್ವೇಶ್ವರ ಅಂತ ಹೇಳ್ತಾರೆ. ಆದ್ದರಿಂದ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ
ಅಧೀತವಾನ್ ದ್ವಾಪರಾದವು ಪಿತೃದ್ವೈಪಾಯನಾದಾಂ. ಆದ್ದರಿಂದ ನಾನು ನಿನಗೆ ಭಾಗವತ ಪುರಾಣವನ್ನು ಉಪದೇಶಿಸ್ತೇನೆ. ಇದು ವೇದಕ್ಕೆ ಸಮಾನವಾಗಿದೆ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕೆ ಮೊದಲೇ ಭವಿಷ್ಯಜ್ಞನಾದ ನಮ್ಮ ತಂದೆ ಬಾದರಾಯಣನಲ್ಲಿ ನಾನು ಈ ಪುರಾಣವನ್ನು ಅಧ್ಯಯನ ಮಾಡಿದ್ದೇನೆ. ನನಗೆ ಮೋಕ್ಷ ಲಾಭ ನಿಶ್ಚಿತವಾಗಿದ್ದರೂ ಭಗವಂತನ ಲೀಲಾಮೃತದ ಅದ್ಭುತ ಆಕರ್ಷಣೆಗಳಿಗಾಗಿ ನಾನು ಭಾಗವತವನ್ನು ಅಧ್ಯಯನ ಮಾಡಿದ್ದೇನೆ. ಅದನ್ನು ನಿಮಗೆ ಕೇಳಬೇಕು ಎಂಬುದು ನಿಮ್ಮ ಕರ್ತವ್ಯ ಆಗಿದೆ. ವಿಷಯಾಸಕ್ತನಾಗಿ ಬರೇ ತಿಂದಿದ್ದನ್ನು ಕಂಡು ಇಂದ್ರಿಯಗಳಿಗೆ ದಾಸನಾಗಿ ಮನುಷ್ಯ ಎಷ್ಟು ದೀರ್ಘ ಇದ್ದರೇನು, ಅಷ್ಟು ದೀರ್ಘವಾಗಿ 100 ಕಾಲ ಅವನು ಇದ್ದರೂ, ವಿಷಯಾಸಕ್ತಿಗಳಿಗೆ ಒಳಗೆ 100 ಕಾಲ ಇದ್ದರೂ ಕೂಡ ಏನೂ ಉಪಯೋಗ ಇಲ್ಲ. ಭಗವಂತನ ಕಥೆಗಳ ಅಮೃತ ಗುಣಗಳ ಶ್ರವಣಾದಿಗಳಲ್ಲಿ ನಿರತನಾದವನ ಅಲ್ಪವಾದ ಒಂದು ಮುಹೂರ್ತ ಆಯುಷ್ಯವೂ ಕೂಡ ಉತ್ತಮವಾದದ್ದು. ಈಗ ಹೇಳಿಬಿಟ್ಟು ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನು ಹೇಳಿಬಿಟ್ಟು ಇವತ್ತಿನ ಚಿಂತನೆಯ ಸಮರ್ಪಣೆ ಮಾಡೋಣ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇಯಾತ್ತಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ತುಜ್ಯ ಗತವಾನ ಭಯಂ ಹರಿಂ. ಖಟ್ವಾಂಗನಾಮ ರಾಜರ್ಷಿ ಹಿಂದೆ ದೇವತೆಗಳಿಗೆ ಅಸುರ ಯುದ್ಧದಲ್ಲಿ ಸಹಾಯ ಮಾಡಿರ್ತಾನೆ. ಅವನು ಮಾಡಿಬಿಟ್ಟು ಅಲ್ಲಿ ಹೋದಾಗ ದೇವತೆಗಳಿಂದ ಕೇಳಿದಾಗ ನನ್ನ ಆಯುಷ್ ಎಷ್ಟು ಇದೆ ಅಂತ ಕೇಳ್ತಾನೆ. ಒಂದು ಮುಹೂರ್ತ ಇದೆ ಅಂತ ಕೇಳಿದಾಗ ಒಂದು ಮುಹೂರ್ತದಲ್ಲಿ ಸಾಧನೆಯನ್ನು ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ ಖಟ್ವಾಂಗ. ಈಗ ಭಾಗವತದಲ್ಲಿ ಬರುತ್ತೆ. ಅಂತಹದು ರಾಜ, ಅವನಿಗೆ ಒಂದು ಮುಹೂರ್ತ ಇತ್ತು. ನೀನು 7 ದಿವಸ ಅಂತ 7 ದಿವಸ ಸಿಕ್ಕಿದೆ ನಿನಗೆ. ಒಂದು ಮುಹೂರ್ತದಲ್ಲಿ ಭಗವಂತನ ಬಗ್ಗೆ ತನ್ಮಯವಾದ ಭಕ್ತಿರತವಾದ ಧ್ಯಾನವನ್ನು ಮಾಡಿದ್ದಕ್ಕೆ ಖಟ್ವಾಂಗ ಮುನಿ ಉದ್ಧಾರ ಆಗೋದ. ನಿನಗೆ 7 ದಿವಸ ಸಿಕ್ಕಿದೆ ಭಾಗವತದ ಹರಿಕಥಾಮೃತ ಪಾನವನ್ನು ಸವಿಲಿಕ್ಕೆ, ಅಮೃತವನ್ನು ಸವಿಲಿಕ್ಕೆ 7 ದಿವಸ ಸಿಕ್ಕಿದೆ. ಮೋಕ್ಷ ಸಾಧನೆಯನ್ನು ನೀನು ಮಾಡಿಕೊಳ್ಳಬಹುದು. ನೀನು ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಅಂತ್ಯಕಾಲ ಸಮೀಪಿಸಿದಾಗ ನಿತ್ಯಾನಿತ್ಯವನ್ನು ವಿವೇಕಾಂಶ ಸತ್ಸುತಾದಿಗಳಲ್ಲಿ ಆಸಕ್ತಿಯನ್ನು ಕತ್ತರಿಸಿಕೊಳ್ಳಬೇಕು ಅಂತ ಶುಕಮುನಿಗಳ ಮುಂದೆ ಉಪದೇಶವನ್ನು ಹೇಳುತ್ತಾರೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀಯ ಮುಖ್ಯ ಪ್ರಾಂತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀ